ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಡೌನ್ ಏರೋ ಪ್ರೆಸ್ ಮಾಡ್ತಿದ್ದೀನಿ ನೋಡಿ. ಶೆಲ್ಲಿ ಅಂತ ಹೇಳ್ತು ಇದು ಎಲೆಕ್ವೆನ್ಸ್ ಅಲ್ಲೇ ನಾವು ಮಾಡ್ಕೊಬಹುದಾಗಿರುವಂತಹ ಚೇಂಜಸ್. 8 ವಾಯ್ಸಸ್ ಗಳಿದೆ. ನೋಡಿ ಇದಿಷ್ಟು 8 ವಾಯ್ಸಸ್ ಗಳು. ಈ ರೀತಿ ಒಂದು ಕ್ಲಿಕ್ಕಿಂಗ್ ಸೌಂಡ್ ಬರುತ್ತೆ. ಈಗ ನಾನು F11 ಪ್ರೆಸ್ ಮಾಡ್ತಿದ್ದೀನಿ, ಮತ್ತೆ F11 ಪ್ರೆಸ್ ಮಾಡ್ತಿದ್ದೀನಿ. ಹಲೋ ಫ್ರೆಂಡ್ಸ್, KBC ಕಲಿಯೋಣ ಬನ್ನಿ ಕಂಪ್ಯೂಟರ್ ಈ ಸೀರೀಸ್ ನ 18th ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದಿನ ಟ್ಯುಟೋರಿಯಲ್ ಅಂದ್ರೆ 17th ಟ್ಯುಟೋರಿಯಲ್ ನಿಂದ ನಾವು ಜಾಸ್ ಸ್ಕ್ರೀನ್ ರೀಡರ್ ಬಗ್ಗೆ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀವಿ ಅಲ್ವಾ. ಸೊ ಈ 17th ಟ್ಯುಟೋರಿಯಲ್ ನಲ್ಲಿ ನಾವು ರೀಸೆಂಟ್ ವರ್ಷನ್ ಜಾಸ್ ಅಂದ್ರೆ 2020 ಜಾಸ್ ಇದರ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಮತ್ತೆ ನಮಗೆ ಬೇಕಾಗಿರುವ ಲ್ಯಾಂಗ್ವೇಜಸ್ ಗಳ ವಾಯ್ಸ್ ಗಳನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದನ್ನ ಕಲ್ತ್ಕೊಂಡಿದೀವಿ. ಸೊ ಇವತ್ತಿನ ಟ್ಯುಟೋರಿಯಲ್ ನಲ್ಲಿ ಏನ್ ಕಲ್ತ್ಕೊಳ್ತೀವಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಸಾಮಾನ್ಯವಾಗಿ ಇಂದಿನ ಟ್ಯುಟೋರಿಯಲ್ ಕೇಳಿದಾಗ ಒಂದು ಬರುವಂತ ಡೌಟ್, ಕನ್ನಡ ಮತ್ತೆ ಹಿಂದಿಗೆ ನಾವು ಹೇಗೆ ವಾಯ್ಸಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ವಿ ಅಲ್ವಾ, ಅದೇ ರೀತಿ ಇಂಗ್ಲಿಷ್ಗೂ ಕೂಡ ಬೇರೆ ಬೇರೆ ವಾಯ್ಸ್ ನ ಇನ್ಸ್ಟಾಲ್ ಮಾಡ್ಕೋಬಹುದಾ ಅನ್ನೋದು ಡೌಟ್ ಬರುತ್ತೆ. ಸೊ ಅದಕ್ಕೆ ಆನ್ಸರ್ ಹೇಳೋದಾದ್ರೆ ಖಂಡಿತವಾಗ್ಲೂ ಮಾಡ್ಕೋಬಹುದು. ಮತ್ತೆ ಇಂಗ್ಲಿಷ್ಗೆ ತುಂಬಾ ಆಪ್ಷನ್ಸ್ ಗಳಿದಾವೆ, ಸುಮಾರು 20 ವಾಯ್ಸಸ್ ಗಳಿದಾವೆ. ಅದು ಕೂಡ ಬೇರೆ ಬೇರೆ ಆಕ್ಸೆಂಟ್ ಗಳಲ್ಲಿ, US, UK ಹಾಗೇನೆ ಇಂಡಿಯನ್ ಆಕ್ಸೆಂಟ್ ಕೂಡ ಇದೆ. ಎಕ್ಸಾಂಪಲ್ ವೋಕಲೈಸರ್ ಅಲ್ಲಿ ನೀವು ನೋಡಿರ್ತೀರಾ, ಸಂಗೀತ, ವೀಣಾ ಈ ತರದೆಲ್ಲ ವಾಯ್ಸಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಆಗ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಸಿಂಥಸೈಸರ್ ಚೇಂಜ್ ಮಾಡಿದ್ವಲ್ಲ, ಇನ್ಸರ್ಟ್ Ctrl+S ಮಾಡಿ ಅಲ್ಲಿ ವೋಕಲೈಸರ್ ಅಂತ ಸೆಟ್ ಮಾಡಿದ್ರೆ ಇಂಗ್ಲಿಷ್ಗೆ ಆ ವಾಯ್ಸ್ ಯಾವುದು ನೀವು ಸಂಗೀತ ಇಟ್ಕೊಂಡಿದ್ರೆ ಸಂಗೀತ, ಕನ್ನಡಕ್ಕೆ ಅಲ್ಪನಾ, ಹಿಂದಿಗೆ ಲೇಖ ಅಥವಾ ನೀಲ್ ನೀವು ಯಾವ್ದು ಡೌನ್ಲೋಡ್ ಮಾಡ್ಕೊಂಡಿರ್ತೀರೋ ಅದು ಆಟೋಮೆಟಿಕ್ ಆಗಿ ಸ್ವಿಚ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಇಂಗ್ಲಿಷ್ಗೆ ಎಲೆಕ್ವೆನ್ಸೇ ಬೇಕು ಅನ್ನೋದಾದ್ರೆ ಇಂಗ್ಲಿಷ್ ಓದೋವಾಗ ಎಲೆಕ್ವೆನ್ಸ್ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ಬಂದ ತಕ್ಷಣ ವೋಕಲೈಸರ್ಗೆ ಸ್ವಿಚ್ ಆಗ್ಬಹುದು. ಸೊ ಲ್ಯಾಂಗ್ವೇಜ್ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗಿ ಅದು ಓದುತ್ತೆ. ಸೊ ಇದೊಂದು ಇನ್ಫಾರ್ಮೇಶನ್ ಮಿಸ್ ಆಗಿತ್ತು ಲಾಸ್ಟ್ ಟ್ಯುಟೋರಿಯಲ್ ನಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಟ್ಯುಟೋರಿಯಲ್ ನಲ್ಲಿ ನಾವು ಏನ್ ಕಲ್ತ್ಕೊಳ್ತೀವಿ ಅಂತ ನೋಡೋಣ. ಇವತ್ತು ನಾವು ಜಾಸ್ ಸೆಟ್ಟಿಂಗ್ಸ್ ಗಳ ಬಗ್ಗೆ ತಿಳ್ಕೊಳ್ತಿದೀವಿ. ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ, ಸೆಟ್ಟಿಂಗ್ಸ್ ಅಲ್ಲಿ ನಾವು ಈಗ ಸದ್ಯಕ್ಕೆ ತುಂಬಾ ಬೇಸಿಕ್ ಯೂಸರ್ಸ್ಗೆ ಬೇಕಾಗುವಂತ ಸೆಟ್ಟಿಂಗ್ಸ್ ಗಳನ್ನ ಮಾತ್ರ ಡೀಟೇಲ್ ಆಗಿ ತಿಳ್ಕೊತಿದೀವಿ. ತುಂಬಾ ಸೆಟ್ಟಿಂಗ್ಸ್ ಗಳು ಅಡ್ವಾನ್ಸ್ ಯೂಸರ್ಸ್ಗೆ ಅಥವಾ ಕೆಲವು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ನ ಯೂಸ್ ಮಾಡುವಾಗ ಮಾತ್ರ ಬಳಸುವಂತಹ ಸೆಟ್ಟಿಂಗ್ಸ್ ಗಳು ಇದಾವೆ. ಅದನ್ನೆಲ್ಲ ನಾವು ಕವರ್ ಅಪ್ ಮಾಡ್ತಿಲ್ಲ. ತುಂಬಾ ಬೇಸಿಕ್ ಆಗಿ ಜಾಸ್ ಯೂಸ್ ಮಾಡೋಕ್ಕೆ ಬೇಕಾಗಿರುವಂತಹ ಸೆಟ್ಟಿಂಗ್ಸ್ ಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಇವತ್ತಿನ ಟ್ಯುಟೋರಿಯಲ್ ನ ಸ್ಟಾರ್ಟ್ ಮಾಡೋಣ. ರಾತ್ ಹೈ ತೋ ಸವೇರಾ ಭಿ ಹೋಗಾ ಹೈ ಸಫರ್ ತೋ ಬಸೇರಾ ಭಿ ಹೋಗಾ ಗಮ್ ಕೆ ಆಗೆ ಮುಸ್ಕುರಾ ಕೆ ಗಾಯೆ ಹಮ್ ತಾರರರಂ ಪಂ ತಾರರರಂ ತಾರರಂ ಪಂ. ನಮ್ಮ ಫೋಕಸ್ ಎಲ್ಲಿದೆ ಅಂತ ಚೆಕ್ ಮಾಡೋಣ ಅಲ್ವಾ. ನೋಡಿ, ಟೈಟಲ್ ಡೆಸ್ಕ್ಟಾಪ್ ಹೇಳ್ತಿದೆ. ಇಲ್ಲಿಂದ ನಾವು ಜಾಸ್ ಸ್ಕ್ರೀನ್ಗೆ ಡೈರೆಕ್ಟ್ ಆಗಿ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ಶಾರ್ಟ್ ಕಟ್ ಕಮಾಂಡ್ ಕೂಡ ಇದೆ. ಅದೇನು ಅಂತಂದ್ರೆ Insert+J ಫಾರ್ ಜಾಸ್. ನಾವು NVDA ಕಲಿಯುವಾಗ ನಿಮ್ಗೆ ನೆನಪಿರ್ಬೋದು, NVDA ಮೆನು ಓಪನ್ ಮಾಡಕ್ಕೆ Insert+N ಪ್ರೆಸ್ ಮಾಡಬಹುದಾಗಿತ್ತು ಅಲ್ವಾ. ಸೊ ಅದೇ ರೀತಿ ಜಾಸ್ ಸ್ಕ್ರೀನ್ಗೆ ಹೋಗಕ್ಕೆ Insert+J ಪ್ರೆಸ್ ಮಾಡಬಹುದು. ನೋಡಿ, Insert+J ಪ್ರೆಸ್ ಮಾಡಿದ್ರೆ ಜಾಸ್ ಪ್ರೊಫೆಷನಲ್ಗೆ ಫೋಕಸ್ ಬಂತು. ಅಂದ್ರೆ ಇದು ಯಾವಾಗ ಯೂಸ್ ಆಗುತ್ತೆ, ನೀವು ತುಂಬಾ ಫೈಲ್ಸ್ ಗಳನ್ನ ಓಪನ್ ಮಾಡಿ ಇಟ್ಕೊಂಡಿರ್ತೀರಾ. ಸೊ ಜಾಸ್ ಸ್ಕ್ರೀನ್ಗೆ ಬರಬೇಕು
ಅಂದ್ರೆ ಆಲ್ಟ್ ಟ್ಯಾಬ್ ಮಾಡಿಕೊಂಡು ಪ್ರತಿಯೊಂದು ಸ್ಕ್ರೀನ್ ನೋಡ್ಕೊಂಡು ಬರೋದಕ್ಕಿಂತ ಡೈರೆಕ್ಟ್ ಆಗಿ ಇನ್ಸರ್ಟ್ ಪ್ಲಸ್ ಜೆ ಪ್ರೆಸ್ ಮಾಡಿದ್ರೆ ಈ ಒಂದು ಜಾಸ್ ಸ್ಕ್ರೀನ್ಗೆ ಬರುತ್ತೆ. ಸೊ ಇಲ್ಲಿ ಇರುವಂತಹ ಬೇರೆ ಬೇರೆ ಸೆಟ್ಟಿಂಗ್ಸ್ ಗಳನ್ನ ಹೇಗೆ ನೋಡೋದು, ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಮೆನುಗಳ ರೂಪದಲ್ಲಿ ಸೆಟ್ಟಿಂಗ್ಸ್ ಗಳನ್ನ ಅರೇಂಜ್ ಮಾಡಿದ್ದಾರೆ. NVDA ಸೆಟ್ಟಿಂಗ್ಸ್ಗೂ ಇದಕ್ಕೂ ವ್ಯತ್ಯಾಸ ಇದೆ. ಏನ್ ಮಾಡ್ಬೇಕು, ಸೆಟ್ಟಿಂಗ್ಸ್ ಗೆ ಹೋಗ್ಬೇಕು ಅಂದ್ರೆ ಆಲ್ಟ್ ಕೀ ಪ್ರೆಸ್ ಮಾಡ್ಬೇಕಾಗುತ್ತೆ. ಈಗ ನಾನು ಆಲ್ಟ್ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಆಪ್ಷನ್ಸ್ ಅಂತ ಹೇಳ್ತು. ಇದು ಒಂದು ಮೇನ್ ಸೆಟ್ಟಿಂಗ್ ನ ಹೆಸರು. ಸೊ ಇಲ್ಲಿ ಇದೇ ತರ ಬೇರೆ ಯಾವ್ಯಾವ ಸೆಟ್ಟಿಂಗ್ಸ್ ಇದೆ ಅಂತ ಮೊದಲು ನೋಡ್ಬಿಡೋಣ. ಈ ಮೇನ್ ಸೆಟ್ಟಿಂಗ್ಸ್ ಅಲ್ಲಿ ನ್ಯಾವಿಗೇಟ್ ಮಾಡ್ಬೇಕು ಅಂದ್ರೆ ಮೇನ್ ಸೆಟ್ಟಿಂಗ್ಸ್ ಗಳ ಟೈಟಲ್ಸ್ ನ ನೋಡ್ಬೇಕು ಅಂದ್ರೆ ರೈಟ್ ಏರೋ ಪ್ರೆಸ್ ಮಾಡ್ತಾ ಹೋಗೋಣ. ಈಗ ಮೊದಲನೇದು ನೋಡಿದೀವಿ ಆಪ್ಷನ್ಸ್ ಅಂತ, ರೈಟ್ ಏರೋ. ಯುಟಿಲಿಟೀಸ್ ನೋಡಿ, ಅದರ ಜೊತೆಗೆ ಅದು ಹಾಟ್ ಕೀ ಕೂಡ ಹೇಳ್ತಿದೆ. ಅಂದ್ರೆ ಡೈರೆಕ್ಟ್ ಆಗಿ ಆಪ್ಷನ್ಸ್ ಗೆ ಓ ಪ್ರೆಸ್ ಮಾಡಬಹುದು ಅಥವಾ ಯುಟಿಲಿಟೀಸ್ ಗೆ ಯು ಪ್ರೆಸ್ ಮಾಡಬಹುದು, ಈ ರೀತಿ. ನೆಕ್ಸ್ಟ್ ನೋಡೋಣ, ರೈಟ್ ಏರೋ, ಲ್ಯಾಂಗ್ವೇಜ್ ಎಲ್, ಹೆಲ್ಪ್ ಎಚ್, ಸಿಸ್ಟಮ್. ಇದು ಸಾಮಾನ್ಯವಾಗಿ ಎಲ್ಲಾ ವಿಂಡೋ ಅಲ್ಲೂ ಇರುವಂತದ್ದು. ಏನ್ ನಾವು ಕ್ಲೋಸ್, ರೀಸ್ಟೋರ್, ಮಿನಿಮೈಸ್ ಈ ತರದ್ನೆಲ್ಲ ಇಲ್ಲಿ ನೋಡಬಹುದು. ಸೊ ಮೇನ್ ಆಗಿ ಇರುವಂತದ್ದು ಇಷ್ಟು ಆಪ್ಷನ್ಸ್ ಗಳು. ನೋಡಿ ಮತ್ತೆ ನಾನು ರೈಟ್ ಏರೋ ಕೊಟ್ಟಾಗ ಆಪ್ಷನ್ಸ್ ಗೆ ಬಂತು. ಇದರಿಂದ ನಮ್ಗೆ ಒಂದು ಗೊತ್ತಾಯ್ತು, ಆಲ್ಟ್ ಕೀ ಪ್ರೆಸ್ ಮಾಡಿ ಓ ಅನ್ನೋ ಒಂದು ಹಾಟ್ ಕೀ ಎಂಟರ್ ಮಾಡಿದ್ರೆ ನಾವು ಆಪ್ಷನ್ಸ್ ಅನ್ನೋ ಈ ಮೆನು ಒಳಗಡೆ ಹೋಗ್ತೀವಿ. ಅಥವಾ ಡೈರೆಕ್ಟ್ ಆಗಿ ಆಲ್ಟ್ ಪ್ಲಸ್ ಓ ಎರಡೂನು ಒಟ್ಟಿಗೆ ಕೂಡ ಮಾಡಬಹುದು. ನೋಡಿ ಅದು ವರ್ಕ್ ಆಗುತ್ತಾ ಅಂತ ನೋಡೋಣ. ನಾನು ಎಸ್ಕೇಪ್ ಕೊಡ್ತಿದ್ದೀನಿ ಈ ಮೆನುನ ಕ್ಲೋಸ್ ಮಾಡೋದಕ್ಕೆ. ಈಗ ಜಾಸ್ ಪ್ರೊಫೆಷನಲ್ ಸ್ಕ್ರೀನ್ ನಲ್ಲಿ ಆಲ್ಟ್ ಓ ಕೊಡ್ತಿದ್ದೀನಿ, ಡೈರೆಕ್ಟ್ ಆಗಿ ಅದು ಆಪ್ಷನ್ಸ್ ಅನ್ನೋ ಮೆನು ಒಳಗಡೆ ಹೋಗುತ್ತೆ. ನೋಡಿ ಆಲ್ಟ್ ಓ ಕೊಟ್ಟಾಗ ಆಪ್ಷನ್ಸ್ ಮೆನು ಒಳಗಡೆ ಹೋಯ್ತು. ಇಲ್ಲಿರುವಂತಹ ಮೊದಲನೇ ಆಪ್ಷನ್ ಏನು ಅಂದ್ರೆ ಬೇಸಿಕ್ಸ್. ಆ ಬೇಸಿಕ್ಸ್ ಅನ್ನೋದನ್ನ ಹೇಳಿ ಜೊತೆಗೆ ಅದು ಡಾಟ್ 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 ಅಂತ ಹೇಳುತ್ತೆ. ಅಂದ್ರೆ ಅದು ಒಂದು ಓಪನ್ ಮಾಡಬಹುದಾಗಿರುವಂತ ಒಂದು ಮೆನು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನ ಓಪನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಎಂಟರ್ ಕೊಡ್ಬೇಕಾಗುತ್ತೆ. Enter menu bar, leaving menu bar, basic settings dialog, tutor messages, announce menu and control help radio button checked, 2 of 3. ಬೇಸಿಕ್ ಅಂದ್ರೆ ಈ ಹೆಸರೇ ನಿಮಗೆ ಹೇಳುತ್ತೆ, ಜಾಸ್ ನ ತುಂಬಾ ಬೇಸಿಕ್ ಸೆಟ್ಟಿಂಗ್ಸ್ ಇಲ್ಲಿರುತ್ತೆ. ಟ್ಯೂಟರ್ ಅನೌನ್ಸ್ ಮೆಸೇಜಸ್ ಅಂತ ಹೇಳ್ತಿದೆ. ಅಂದ್ರೆ ಜಾಸ್ ಯಾವುದೇ ಒಂದು ಸ್ಕ್ರೀನ್ ಮೇಲೆ ಮೆಸೇಜಸ್ ಎಲ್ಲ ಬಂದಾಗ ಯಾವ ರೀತಿ ಹೇಳ್ಬೇಕು ಅಂತ. ಇದೆಲ್ಲ ಚೇಂಜ್ ಮಾಡದೇ ಇರೋದು ಒಳ್ಳೇದು ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಬೇಸಿಕ್ ಆಗಿ ಎಲ್ಲರಿಗೂ ಯೂಸ್ ಮಾಡಬೇಕು ಅಂದ್ರೆ ಹೇಗಿರ್ಬೇಕು ಅಂತ ಅದು ಹಾಗೇನೆ ಅವರು ಅರೇಂಜ್ ಮಾಡಿರ್ತಾರೆ. ಸೊ ಇದನ್ನ ಚೇಂಜ್ ಮಾಡದೇ ಇರೋದು ಒಳ್ಳೇದು. ಏನಿದೆ ಅಂತ ನೋಡಿ ಆಪ್ಷನ್ ಹೆಸರು ಮತ್ತೆ ಅನೌನ್ಸ್ ಮೆನು ಅಂಡ್ ಕಂಟ್ರೋಲ್ ಅನ್ನೋ ಒಂದು ರೇಡಿಯೋ ಬಟನ್ ಚೆಕ್ ಆಗಿದೆ. ಕಸ್ಟಮ್ ಮೆಸೇಜಸ್ ಓನ್ಲಿ ಅನ್ನೋ ಒಂದು ಆಪ್ಷನ್ ಕೂಡ ಇದೆ. ಟರ್ನ್ ಆಫ್ ಮೆನು ಅಂಡ್ ಕಂಟ್ರೋಲ್ ಹೆಲ್ಪ್. ಸೊ ಇದು ಟರ್ನ್ ಆಫ್ ಮಾಡಿದ್ರೆ ತುಂಬಾ ರಿಸ್ಕ್. ನಮ್ಗೆ ಬೇಕಾಗಿರುವಂತದ್ದನ್ನ ಜಾಸ್ ಕಂಪ್ಲೀಟ್ ಆಗಿ ಓದಿ ಹೇಳೋದಿಲ್ಲ. ಸೊ ನೋಡಿ ಅನೌನ್ಸ್ ಮೆನು ಅಂಡ್ ಕಂಟ್ರೋಲ್ ಹೆಲ್ಪ್ ಈ ಒಂದು ರೇಡಿಯೋ ಬಟನ್ ಚೆಕ್ ಆಗಿರ್ಲಿ. ಅಪ್ ಏರೋ ಅಥವಾ ಡೌನ್ ಏರೋ ಮಾಡಿದ್ರೆ ಚೇಂಜ್ ಆಗುತ್ತೆ, ಬಟ್ ಏನು ಚೇಂಜ್ ಮಾಡಬೇಡಿ. ನೆಕ್ಸ್ಟ್ ಆಪ್ಷನ್ ಗೆ ಹೋಗಕ್ಕೆ ಟ್ಯಾಬ್ ಕೊಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಕೂಡ ಅಷ್ಟೇ, ಆಕ್ಸೆಸ್ ಕೀ ಸ್ಪೀಕ್ ಆಲ್ ಅಂತ ಹೇಳ್ತಿದೆ. ಅಂದ್ರೆ ಆಲ್ ಅಂದ್ರೆ ಎಲ್ಲಾನು ಹೇಳ್ಬೇಕು ಅಂತ. ಇದು ಅಡ್ವಾನ್ಸ್ ಯೂಸರ್ಸ್ಗೆಲ್ಲ ಎಲ್ಲಾ ಬೇಕು ಅನ್ನೋ ನೆಸೆಸಿಟಿ ಇಲ್ಲದೆ ಇರೋರು ಚೇಂಜ್ ಮಾಡ್ಕೋತಾರೆ. ಇಲ್ಲೂ ಕೂಡ 4 ಆಪ್ಷನ್ ಇದೆ ಅಂತ ನಮಗ್ ಗೊತ್ತಾಯ್ತು. ಯಾಕೆಂದ್ರೆ 2 of 4 ಅಂತ ಹೇಳ್ತು. ನೋಡಿ ಆಕ್ಸೆಸ್ ಕೀ ಆಫ್ ಅಂತ ಹೇಳ್ತಿದೆ. ಮೆನ್ಯೂಸ್ ಓನ್ಲಿ, ಡೈಲಾಗ್ಸ್ ಓನ್ಲಿ. ಸೊ ನೋಡಿ ಮೆನು ಮಾತ್ರ ಓದ್ಬೇಕು ಅಥವಾ ಡೈಲಾಗ್ ಬಾಕ್ಸ್ ಮಾತ್ರ ಓದ್ಬೇಕು ಅಂದ್ರೆ ಈ ತರದೆಲ್ಲ ಸೆಟ್ ಮಾಡ್ಕೋಬಹುದು. ಬಟ್ ನಮ್ಗೆ ಜಾಸ್ ಇಂದ ಎಲ್ಲಾನು ಔಟ್ಪುಟ್ ಬೇಕಾಗುತ್ತೆ. ಹಾಗಾಗಿ ನೋಡಿ ಆಕ್ಸೆಸ್ ಕೀ ಸ್ಪೀಕ್ ಆಲ್ ಈ ಒಂದು ರೇಡಿಯೋ ಬಟನ್ ಗೆ ನಾನು ಫೋಕಸ್ ಬಿಟ್ಟಿದ್ದೀನಿ.
ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. Automatically start JAWS ... button to activate press space bar Alt plus J. ನೋಡಿ, ಆಟೋಮೆಟಿಕಲಿ ಸ್ಟಾರ್ಟ್ ಜಾಸ್, ಇದು ಡಾಟ್ 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 ಅಂತ ಹೇಳ್ತಿದೆ, ಅಂದ್ರೆ ಇದರ ಒಳಗಡೆ ಹೋಗ್ಬಹುದು ಅಂತ ಇದರ ಅರ್ಥ. ಬಟನ್ ಅಂತ ಕೂಡ ಹೇಳ್ತಲ್ವಾ. ಸೊ ಬಟನ್ ಅಂತ ಅಂದ್ರೆ ಡೆಫಿನೆಟ್ಲಿ ನಾವು ಎಂಟರ್ ಅಥವಾ ಸ್ಪೇಸ್ ಬಾರ್ ಮಾಡಿ ಅದರ ಒಳಗಡೆ ಹೋಗ್ಬಹುದು. ಇನ್ನು ಇದರ ಹೆಸರೇ ಹೇಳ್ತಿರೋ ಹಾಗೆ ಆಟೋಮೆಟಿಕಲಿ ಸ್ಟಾರ್ಟ್ ಜಾಸ್ ಅಂದ್ರೆ ನೀವು ಲ್ಯಾಪ್ಟಾಪ್ ಆನ್ ಮಾಡಿದ ತಕ್ಷಣ ಜಾಸ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೋಬಹುದು. ನಾವು ಪ್ರತಿ ಸತಿ ಲ್ಯಾಪ್ಟಾಪ್ ಆನ್ ಮಾಡಿಕೊಂಡು ಆಮೇಲೆ ಡೆಸ್ಕ್ಟಾಪ್ ಅಲ್ಲಿ ಜಾಸ್ ಶಾರ್ಟ್ ಕಟ್ ಕೀಯಿಂದ ಆಕ್ಟಿವೇಟ್ ಮಾಡೋದು ನೆಸೆಸಿಟಿ ಇಲ್ಲ ಅನ್ನೋದಾದ್ರೆ ಇಲ್ಲಿ ನೋಡಿ ಸ್ಪೇಸ್ ಕೊಡ್ತಿದೀನಿ. Start JAWS options dialog. Start JAWS at the logon screen. Checkbox not checked. To check press space bar. ನೋಡಿ, ಸ್ಟಾರ್ಟ್ ಜಾಸ್ ಆನ್ ದ ಲಾಗಾನ್ ಸ್ಕ್ರೀನ್ ಅಂತ ಕೇಳ್ತಿದೆ. ಇದು ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ, ಅಂದ್ರೆ ಒಪ್ಕೊಂಡಿಲ್ಲ, ಅದು ಓಕೆ ಅಂತ ಹೇಳಲಿಲ್ಲ ಅಂತ ಅದರ ಅರ್ಥ. ಸೊ ಲಾಗಾನ್ ಸ್ಕ್ರೀನ್ ಅಂತ ಅಂದ್ರೆ ಇನ್ ಕೇಸ್ ನಾವೀಗ ಸ್ಲೀಪ್ ಅಲ್ಲಿ ಹಾಕಿರ್ತೀವಿ ಕಂಪ್ಯೂಟರ್ನ, ಮತ್ತೆ ಆನ್ ಮಾಡಿದಾಗ ಅಥವಾ ಆನ್ ಮಾಡುವಾಗ ನಾವು ಪಿನ್ ಅಥವಾ ಪಾಸ್ವರ್ಡ್ ಏನಾದ್ರು ಸೆಟ್ ಮಾಡಿದ್ರೆ ಅಲ್ಲಿ ನಾವು ಪಿನ್ ಎಂಟರ್ ಮಾಡಕ್ಕೆ ನಮ್ಗೆ ಯಾವ್ದಾದ್ರು ಸ್ಕ್ರೀನ್ ರೀಡರ್ ಹೆಲ್ಪ್ ಬೇಕಾಗುತ್ತೆ. ಸೊ ಆ ಒಂದು ಸ್ಕ್ರೀನ್ ನ ಲಾಗ್ ಆನ್ ಸ್ಕ್ರೀನ್ ಅಂತ ಹೇಳ್ತೀವಿ. ಸೊ ಈ ಚೆಕ್ ಬಾಕ್ಸ್ ನ ಚೆಕ್ ಮಾಡಿದ್ರೆ ಮಾತ್ರ ಆ ಲಾಗ್ ಆನ್ ಸ್ಕ್ರೀನ್ ಅಲ್ಲಿ ಜಾಸ್ ಸಪೋರ್ಟ್ ಮಾಡುತ್ತೆ. ಈಗ ಸದ್ಯಕ್ಕೆ ನನಗಿದು ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಇದನ್ನ ನಾಟ್ ಚೆಕ್ ಬಿಡ್ತಿದ್ದೀನಿ. ಇದು ಬೇಕು ಅನ್ನೋರಾದ್ರೆ ಸ್ಪೇಸ್ ಬಾರ್ ಕೊಟ್ಟು ಚೆಕ್ ಅಂತ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಏನು ಅಂತ ನೋಡೋಣ. ಟ್ಯಾಬ್ ಕೊಡ್ತಾ ಇದ್ದೀನಿ. ಇದು ಯೂಸರ್ಸ್ ಅಂದ್ರೆ ನಮ್ಮ ಕಂಪ್ಯೂಟರ್ ನಲ್ಲಿ ಬೇರೆ ಬೇರೆ ಅಕೌಂಟ್ ಇದ್ರೆ ಯಾವ ಅಕೌಂಟ್ಗೆ ಲಾಗ್ ಆನ್ ಆದಾಗ ಮಾತ್ರ ಜಾಸ್ ಯೂಸ್ ಆಗಬೇಕು ಅಂತ. ಅಂದ್ರೆ ಕಂಪ್ಯೂಟರ್ ನಲ್ಲಿರೋ ಎಲ್ಲಾ ಅಕೌಂಟ್ಸ್, ಆಲ್ ಯೂಸರ್ಸ್ ಅಂತ ಹೇಳುತ್ತೆ. ಅದಕ್ಕೆ ಎಲ್ಲಾ ಅಕೌಂಟ್ಸ್ಗೂ ಜಾಸ್ ಆಕ್ಟಿವೇಟ್ ಆಗಬೇಕು ಅಂದ್ರೆ ಈ ಚೆಕ್ ಬಾಕ್ಸ್ ನ ಚೆಕ್ ಮಾಡಬೇಕಾಗುತ್ತೆ ಅಥವಾ ನಾಟ್ ಚೆಕ್ ಬಿಡಬಹುದು. ಸೊ ಇದು ಕೂಡ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ಇದನ್ನ ಚೆಕ್ ಮಾಡಿದ್ರೆ ಜಾಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಸ್ಟಾರ್ಟ್ ಆಗೋದಿಲ್ಲ. ಸೊ ಇದನ್ನು ಬೇಡ ಅಂತ ನಾಟ್ ಚೆಕ್ ಬಿಡ್ತಿದ್ದೀನಿ. ಬೇಕು ಅನ್ನೋದಾಗಿದ್ರೆ ಸ್ಪೇಸ್ ಬಾರ್ ಕೊಟ್ಟು ಚೆಕ್ ಮಾಡ್ಕೋಬಹುದು. ನೋಡಿ, ಸ್ಪೇಸ್ ಕೊಟ್ರೆ ಚೆಕ್ ಅಂತ ಹೇಳುತ್ತೆ. ಮತ್ತೆ ನಾನು ನೆಕ್ಸ್ಟ್ ಆಪ್ಷನ್ ನೋಡೋದಕ್ಕೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಇದು ಆಲ್ವೇಸ್ ಇರ್ಲಿ, ಸಾಮಾನ್ಯವಾಗಿ ಚೇಂಜ್ ಮಾಡಕ್ ಹೋಗ್ಬೇಡಿ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಓಕೆ ಬಟನ್ ಸಿಗುತ್ತೆ. ಅಂದ್ರೆ ಈ ಓಕೆ ಬಟನ್ ಮೇಲೆ ಸ್ಪೇಸ್ ಮಾಡಿದ್ರೆ ಮಾತ್ರ ನೀವು ಏನೇ ಚೇಂಜಸ್ ಮಾಡಿದ್ರು ಅದು ಸೇವ್ ಆಗುತ್ತೆ, ಇಲ್ಲ ಅಂದ್ರೆ ಅದ್ ನೀವು ಮಾಡಿರೋದು ಏನು ಆಪ್ಷನ್ ಅಪ್ಲೈ ಆಗೋದಿಲ್ಲ. ಮತ್ತೆ ಟ್ಯಾಬ್ ಕೊಟ್ರೆ ಕ್ಯಾನ್ಸಲ್ ಬಟನ್ ಇದೆ. ಇದು ಕೂಡ ಅಷ್ಟೇ, ನೀವು ಅಪ್ಪಿತಪ್ಪಿ ಏನಾದ್ರೂ ಆಪ್ಷನ್ ಚೇಂಜ್ ಮಾಡಿದ್ರೆ ಬೇಡ ಅನ್ನೋದಾದ್ರೆ ಕ್ಯಾನ್ಸಲ್ ಬಟನ್ ನ ಮೇಲೆ ಸ್ಪೇಸ್ ಕೊಡಬಹುದು. ಮತ್ತೆ ಅವಾಗ ನಿಮ್ಮ ಬೇಸಿಕ್ ಸೆಟ್ಟಿಂಗ್ಸ್ ಡಾಟ್ 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 ಬಟನ್ ಏನು ಎಂಟರ್ ಕೊಟ್ಟಿದ್ರಲ್ಲ, ಆಟೋಮೆಟಿಕ್ಲಿ ಸ್ಟಾರ್ಟ್ ಜಾಸ್ ಅಂತ ಆ ಒಂದು ಬಟನ್ಗೆ ಫೋಕಸ್ ಬರುತ್ತೆ. ಮತ್ತೆ ನಾವು ಟ್ಯಾಬ್ ಕೊಟ್ಟು ನೆಕ್ಸ್ಟ್ ಆಪ್ಷನ್ ನೋಡೋಣ. ನೋಡಿ, ಪ್ರಾಂಪ್ಟ್ ಟು ಕನ್ಫರ್ಮ್ ವೆನ್ ಜಾಸ್ ಎಕ್ಸಿಟ್ಸ್ ಅಂತಂದ್ರೆ ಜಾಸ್ ನ ನಾವು ಕ್ಲೋಸ್ ಮಾಡ್ತೀವಲ್ಲ, ಅಂದ್ರೆ ಇನ್ಸರ್ಟ್ F4 ಅದಕ್ಕೊಂದಿರುವಂತಹ ಶಾರ್ಟ್ ಕಟ್. ಇನ್ಸರ್ಟ್ F4 ಕೊಟ್ಟಾಗ ಡೈರೆಕ್ಟ್ ಆಗಿ ಒಂದೇ ಸಲ ಜಾಸ್ ಎಕ್ಸಿಟ್ ಆಗ್ಬೇಕಾ ಅಥವಾ ಒಂದು ಡೈಲಾಗ್ ಬಾಕ್ಸ್ ಬರ್ಬೇಕಾ ಅಂತ. ಡೈಲಾಗ್ ಬಾಕ್ಸ್ ಅಲ್ಲಿ ಡು ವಾಂಟ್ ಟು ಎಕ್ಸಿಟ್ ಜಾಸ್ ಅಂತ ಅದಿನ್ನೊಂದ್ಸತಿ ಕನ್ಫರ್ಮೇಶನ್ ಕೇಳುತ್ತೆ. ಇನ್ ಕೇಸ್ ಅದು ಮಿಸ್ ಆಗಿ ಪ್ರೆಸ್ ಆಗಿದ್ರೆ ಅವಾಗ ನಾವು ಬೇಡ ಅಂತ ರಿಜೆಕ್ಟ್ ಮಾಡಬಹುದು. ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಸಿಸ್ಟಮ್ ನ ಅನ್ನೋದಾಗಿದ್ರೆ ಈ ಚೆಕ್ ಬಾಕ್ಸ್ ನ ನಾಟ್ ಚೆಕ್ ಮಾಡಬಹುದು. ಆಗ ನೀವು ಒಂದ್ಸತಿ ಇನ್ಸರ್ಟ್ F4 ಕೊಟ್ಟ ತಕ್ಷಣ ಡೈರೆಕ್ಟ್ ಆಗಿ ಜಾಸ್ ಎಕ್ಸಿಟ್ ಆಗ್ಬಿಡುತ್ತೆ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಆಟೋಮೆಟಿಕ್ ನೋಟಿಫಿಕೇಶನ್ ಆಫ್ ಅಪ್ಡೇಟ್ಸ್ ನೆಕ್ಸ್ಟ್ ವರ್ಷನ್ ಬಂತು ಜಾಸ್ದು ಅಂತಂದ್ರೆ ನೋಟಿಫಿಕೇಶನ್ ಅಪ್ಡೇಟ್ ಮಾಡಕ್ಕೆ ಬರ್ಬೇಕಾ ಅನ್ನೋದು ಈ ಚೆಕ್ ಬಾಕ್ಸ್. ನಾವು NVDA ಕಲಿಯುವಾಗ ನೋಡಿದ್ವಿ, ಇದನ್ನ ಚೆಕ್ ಬಾಕ್ಸ್ ಚೆಕ್ ಮಾಡ್ತಾ ಇದ್ವಿ ಅಥವಾ ಚೆಕ್ ಇದ್ದಿದ್ರೆ ಹಾಗೆ ಬಿಡ್ತಿದ್ವಿ. ಜಾಸ್ ಅಲ್ಲಿ ನಮ್ಗಿದು ಯೂಸ್ ಆಗೋದಿಲ್ಲ, ಯಾಕೆಂದ್ರೆ ನಾವು ಯೂಸ್ ಮಾಡ್ತಿರೋದು ಕ್ರ್ಯಾಕ್ ವರ್ಷನ್ ಆಗಿರೋದ್ರಿಂದ ಅಪ್ಡೇಟ್ಸ್ ಬಂದ್ರೂ ಕೂಡ ನಾವು ಅಪ್ಡೇಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೋಟಿಫಿಕೇಶನ್ ನಮ್ಗೆ ಅವಾಗವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋದ್ರಿಂದ ಇದನ್ನ ನಾಟ್ ಚೆಕ್ ಮಾಡಬಹುದು. ಸ್ಪೇಸ್ ಬಾರ್ ನೋಡಿ ನಾಟ್ ಚೆಕ್ ಅಂತ ಹೇಳ್ತು. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ನೋಡಿ, ರನ್ ಜಾಸ್ ಫ್ರಮ್ ಸಿಸ್ಟಮ್ ಟ್ರೇ. ಇದು ಏನು ಅಂತಂದ್ರೆ ನೀವು ಇವಾಗ ಸಾಮಾನ್ಯವಾಗಿ ಜಾಸ್
ಜಾಸ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಗಮನಿಸಿರಬಹುದು, ಆಲ್ಟ್ ಟ್ಯಾಬ್ ಮಾಡಿದಾಗೆಲ್ಲ ಪ್ರತಿ ಸತಿ ಜಾಸ್ ಸ್ಕ್ರೀನ್ ಸಿಗುತ್ತೆ ನಿಮ್ಗೆ ಅಲ್ವಾ. ಇದು ನಮ್ಗೆ ಇರಿಟೇಟಿಂಗ್ ಅಂತ ಅನ್ಸುತ್ತೆ ಅನ್ನೋದಾದ್ರೆ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಚೆಕ್ ಕೊಟ್ರೆ ನಾವು ನೋಟಿಫಿಕೇಶನ್ ಐಕಾನ್ ಏನ್ ನೋಡಿದ್ವಲ್ಲ, ವಿಂಡೋಸ್ ಬಿ ಮಾಡಿದಾಗ ನೋಟಿಫಿಕೇಶನ್ ಬಾರ್ ಸಿಗುತ್ತೆ, ಅಲ್ಲಿಂದ ಈ ಜಾಸ್ ರನ್ ಆಗ್ತಿರುತ್ತೆ. ಸೊ ಅವಾಗ ನಮ್ಗೆ ಆಲ್ ಟ್ಯಾಬ್ ಮಾಡಿದಾಗ ಪ್ರತಿ ಸತಿ ಈ ಜಾಸ್ ಸ್ಕ್ರೀನ್ ಸಿಗೋದಿಲ್ಲ. ನೀವು ಅವಾಗ ಜಾಸ್ ಸ್ಕ್ರೀನ್ಗೆ ಹೋಗ್ಬೇಕು ಅನ್ನೋದಾದ್ರೆ ಇನ್ಸರ್ಟ್ ಜೆ ಪ್ರೆಸ್ ಮಾಡಬೇಕಾಗುತ್ತೆ. ಇದನ್ನ ನಿಮ್ಮ ಪ್ರಿಫರೆನ್ಸ್ ಮೇಲೆ ಬಿಟ್ಟಿದ್ದು. ಚೆಕ್ ಇದ್ರೆ ಸಿಸ್ಟಮ್ ಟ್ರೇ ಅಂದ್ರೆ ನೋಟಿಫಿಕೇಶನ್ ಬಾರ್ ಅಲ್ಲಿಂದ ರನ್ ಆಗುತ್ತೆ. ನಾಟ್ ಚೆಕ್ ಬಿಟ್ರೆ ಪ್ರತಿ ಸತಿ ನೀವು ಆಲ್ ಟ್ಯಾಬ್ ಮಾಡ್ಕೊಂಡ್ ಬಂದಾಗ್ಲೂ ಈ ಜಾಸ್ ಸ್ಕ್ರೀನ್ ನಿಮ್ಗೆ ಸಿಗುತ್ತೆ. ನಾನೀಗ ಚೆಕ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಟ್ಯಾಬ್ ಕೊಡ್ತಾ ಇದ್ದೀನಿ. ಇದು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಪ್ಷನ್ ಅಲ್ಲ, ಇದು ಹೇಗಿರುತ್ತೋ ಹಾಗೆ ಬಿಡಿ. ಚೆಕ್ ಬಾಕ್ಸ್ ನ ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ನೋಡಿ, ಯೂಸ್ ಕೀಬೋರ್ಡ್ ಲೇಔಟ್ ಡೆಸ್ಕ್ಟಾಪ್ ಅಂತ ಇದ್ರೇನೆ ಒಳ್ಳೇದು. ನಾವು ಲ್ಯಾಪ್ಟಾಪ್ ಅಂತ ಕೊಟ್ರೆ ನಮ್ಮ ಕ್ಯಾಪ್ಸ್ ಲಾಕ್ ಕೀ ಏನಿರುತ್ತೆ ಅದನ್ನ ಅದು ಜಾಸ್ ಕೀ ಅಂತ ಕನ್ಸಿಡರ್ ಮಾಡುತ್ತೆ. ಈ ಡೆಸ್ಕ್ಟಾಪ್ ಕೀಬೋರ್ಡ್ ಅಂತಾನೆ ಇದ್ರೆ ಇನ್ಸರ್ಟ್ ಕೀ ನ ಅದು ಜಾಸ್ ಕೀ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ನಮಗೆ ಕನ್ಫ್ಯೂಷನ್ ಇರೋದ್ ಬೇಡ. ಹಾಗಾಗಿ ಡೆಸ್ಕ್ಟಾಪ್ ಕೀಬೋರ್ಡ್ ಅದು ಏನ್ ಡಿಫಾಲ್ಟ್ ಆಗಿರುತ್ತಲ್ಲ ಹಾಗೆ ಇರ್ಲಿ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ನೋಡಿ, ಇದು ಕೂಡ ಅಷ್ಟೇ ಒಂದು ಅಡ್ವಾನ್ಸ್ ಫೀಚರ್. ಇದು ನಾವು ಏನು ಚೇಂಜ್ ಮಾಡೋದು ಬೇಡ, ಹೀಗೆ ಇರ್ಲಿ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಅಡ್ವಾನ್ಸ್, ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿರುವಂತಹ ಆಪ್ಷನ್ಸ್ ಅಡ್ವಾನ್ಸ್ ಅಂತ. ಬೇಸಿಕ್ ಸೆಟ್ಟಿಂಗ್ಸ್ ಗೆ ಇದು ಬೇಕಾಗಲ್ಲ, ಹಾಗಾಗಿ ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಫೈನಲಿ ನಾವೇನ್ ಬೇಸಿಕ್ ಸೆಟ್ಟಿಂಗ್ಸ್ ಡಾಟ್ 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 ಇಲ್ಲಿ ಸ್ಪೇಸ್ ಕೊಟ್ಟು ಆಪ್ಷನ್ಸ್ ಗಳನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ಅದ್ರದ್ದು ಒಂದು ಲಾಸ್ಟ್ ಆಪ್ಷನ್ ಇದು. ಓಕೆ ಬಟನ್ ಸಿಕ್ಕಿದೆ. ಓಕೆ ಬಟನ್ ಮೇಲೆ ಸ್ಪೇಸ್ ಮಾಡಿದ್ರೆ ಇಲ್ಲಿವರೆಗೂ ಏನೇನು ಚೇಂಜಸ್ ಮಾಡಿರ್ತೀರಾ ಅದೆಲ್ಲ ಅಪ್ಲೈ ಆಗುತ್ತೆ. ಇಲ್ಲ ಅಂದ್ರೆ ಟ್ಯಾಬ್ ಕೊಟ್ರೆ ಆಸ್ ಯೂಶುವಲ್ ಕ್ಯಾನ್ಸಲ್ ಬಟನ್ ಕೂಡ ಸಿಗುತ್ತೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾವು ಇಷ್ಟು ಚೇಂಜಸ್ ಮಾಡಿ ಓಕೆ ಬಟನ್ ಮೇಲೆ ಸ್ಪೇಸ್ ಕೊಟ್ಟ ತಕ್ಷಣ ಮತ್ತೆ ಅದು ಜಾಸ್ ಸ್ಕ್ರೀನ್ ಗೆ ಬಂದಿದೆ ಫೋಕಸ್. ಸೊ ಇದಿಷ್ಟು ಆಪ್ಷನ್ಸ್ ಅನ್ನೋ ಒಂದು ಮೇನ್ ಮೆನ್ಯೂ ಅಲ್ಲಿ ಇದ್ದಂತ ಬೇಸಿಕ್ ಸೆಟ್ಟಿಂಗ್ಸ್ ಅನ್ನೋದ್ರಲ್ಲಿ ನಾವು ಮಾಡಬಹುದಾಗಿರುವಂತ ಚೇಂಜಸ್. ಫ್ರೆಂಡ್ಸ್, ನಿಮ್ಗೆ ಈಗ ನೆನಪಿರಬಹುದು, ಆಪ್ಷನ್ಸ್ ಅನ್ನೋ ಮೇನ್ ಮೆನ್ಯೂ ಅಲ್ಲಿ ನಾವು ಬೇಸಿಕ್ಸ್ ಈ ಒಂದು ಸೆಟ್ಟಿಂಗ್ಸ್ ಅಲ್ಲಿ ರನ್ ಜಾಸ್ ಫ್ರಮ್ ಸಿಸ್ಟಮ್ ಟ್ರೇ ಅನ್ನೋ ಒಂದು ಚೆಕ್ ಬಾಕ್ಸ್ ನ ಚೆಕ್ ಮಾಡಿದ್ವಿ ಅಲ್ವಾ. ನಾನು ಆಗ್ಲೇ ಹೇಳಿದ್ದೆ, ಆ ಚೆಕ್ ಬಾಕ್ಸ್ ನ ಚೆಕ್ ಮಾಡಿದ್ರೆ ಜಾಸ್ ಪ್ರೊಫೆಷನಲ್ ಅನ್ನೋ ಸ್ಕ್ರೀನ್ ನಿಮ್ಗೆ ಪದೇ ಪದೇ ಸಿಗಲ್ಲ, ಆಲ್ಟ್ ಟ್ಯಾಬ್ ಮಾಡಿದಾಗ ಸಿಗಲ್ಲ ಅಂತ. ಸೊ ಈಗ ಅದು ಚೆಕ್ ಬಾಕ್ಸ್ ಚೆಕ್ ಆಗಿರೋದ್ರಿಂದ ನಾವು ಆಲ್ಟ್ ಟ್ಯಾಬ್ ಮಾಡಿದ್ರೆ ಜಾಸ್ ಅನ್ನೋ ಸ್ಕ್ರೀನ್ ಸಿಗೋದಿಲ್ಲ. ಸೊ ನಾವು ಇದರಿಂದ ಮುಂದೆ ಏನೇ ಸೆಟ್ಟಿಂಗ್ಸ್ ಮಾಡಬೇಕಾದ್ರೂ ಇನ್ಸರ್ಟ್ ಜೆ ಮಾಡಿಕೊಂಡು ಜಾಸ್ ಸೆಟ್ಟಿಂಗ್ಸ್ಗೆ ಬರಬೇಕಾಗುತ್ತೆ ಅಲ್ವಾ. ಆದ್ರೆ ಈ ಜಾಸ್ ಪ್ರೊಫೆಷನಲ್ ಅನ್ನೋ ಸ್ಕ್ರೀನ್ ಅಲ್ಲಿ ಮಾಡೋ ಕೆಲವು ಸೆಟ್ಟಿಂಗ್ಸ್ ಅಂದ್ರೆ ಹೋಗೋ ವಿಧಾನಕ್ಕೂ ಮತ್ತೆ ಸಿಸ್ಟಮ್ ಟ್ರೇ ಇಂದ ಬಂದಾಗ ಮಾಡುವಂತ ವಿಧಾನಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ. ಸೊ ಈಗ ನಾನು ಡೈರೆಕ್ಟ್ ಆಗಿ ಸಿಸ್ಟಮ್ ಟ್ರೇ ಇಂದ ಬರೋದಕ್ಕಿಂತ ಮೊದಲು ಇಲ್ಲಿ ಕೆಲವು ಕನ್ಫ್ಯೂಷನ್ಸ್ ಗಳನ್ನ ಕ್ಲಿಯರ್ ಮಾಡಿಬಿಟ್ಟು ಮುಂದೆ ಹೋಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಜಾಸ್ ಪ್ರೊಫೆಷನಲ್ ಅನ್ನೋ ಸ್ಕ್ರೀನ್ ಇದ್ದಾಗ ಸೆಟ್ಟಿಂಗ್ಸ್ ಒಳಗಡೆ ಹೋಗೋದು ಹೇಗೆ ಅಂತ ಇನ್ನೊಂದ್ಸತಿ ನಾನು ಕ್ಲಾರಿಫೈ ಮಾಡ್ತಿದ್ದೀನಿ. ಇಲ್ಲಿ ಮೆನು ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಆಲ್ಟ್ ಕೀ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಆಪ್ಷನ್ಸ್ ಹೇಳ್ಬಿಟ್ಟು ಟು ನ್ಯಾವಿಗೇಟ್ ಪ್ರೆಸ್ ಲೆಫ್ಟ್ ಆರ್ ರೈಟ್ ಎರೋ ಅಂತ ಹೇಳ್ತಿದೆ. ಅಂದ್ರೆ ಆಪ್ಷನ್ಸ್ ಬಿಟ್ಟು ಬೇರೆ ಯಾವ್ಯಾವ ಮೇನ್ ಮೆನ್ಯೂ ಇದೆ ಅಂತ ತಿಳ್ಕೊಳಕ್ಕೆ ರೈಟ್ ಆರ್ ಲೆಫ್ಟ್ ಎರೋ ಪ್ರೆಸ್ ಮಾಡಿ ಅಂತ. ಇದನ್ನ ನಾವು ಆಗ್ಲೇ ನೋಡಿದ್ವಿ. ಆಪ್ಷನ್ಸ್, ಯುಟಿಲಿಟೀಸ್, ಲ್ಯಾಂಗ್ವೇಜ್, ಹೆಲ್ಪ್ ಈ ಎಲ್ಲಾ ಆಪ್ಷನ್ಸ್ಗಳು ಇದ್ವು. ನಾವು ಆಲ್ಟ್ ಓ ಪ್ರೆಸ್ ಮಾಡ್ಬೋದು ಅಥವಾ ಆಲ್ಟ್ ಯು ಪ್ರೆಸ್ ಮಾಡ್ಬೋದು. ಅಥವಾ ನಮ್ಗದ್ ಕಷ್ಟ ಆಗುತ್ತೆ, ನೆನ್ಪಿರಲ್ಲ ಅನ್ನೋದಾದ್ರೆ ಈಗ ಈ ಆಪ್ಷನ್ಸ್ ಅನ್ನೋ ಒಂದು ಮೇನ್ ಮೆನು ಹೆಸರು ಹೇಳಿದೆ ಅಲ್ವಾ, ಇದನ್ನ ಓಪನ್ ಮಾಡಕ್ಕೆ ಡೌನ್ ಏರೋ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಬೇಸಿಕ್ಸ್ ಅನ್ನೋ ಈ ಆಪ್ಷನ್ ಸಿಕ್ಕಿದೆ. ಇಲ್ಲಿ ನೀವು ಏನೇ ಅಪ್ ಅಂಡ್ ಡೌನ್ ಏರೋ ಮಾಡಿದ್ರು ಆಪ್ಷನ್ಸ್ ಅನ್ನೋ ಮೇನ್ ಮೆನು ಒಳಗಡೆನೆ ನ್ಯಾವಿಗೇಟ್ ಆಗ್ತಿರುತ್ತೆ. ಅದೇ ಇನ್ ಕೇಸ್ ನೀವು ಲೆಫ್ಟ್ ಆರ್ ರೈಟ್ ಏರೋ ಮಾಡಿದ್ರೆ
ಪಕ್ಕದ ಮೇನ್ ಮೆನುಗೆ ಹೋಗುತ್ತೆ. ಅಂದ್ರೆ ರೈಟ್ ಏರೋ ಮಾಡಿದಾಗ ಯುಟಿಲಿಟೀಸ್ ಈ ಒಂದು ಮೇನ್ ಮೆನುಗೆ ಅದು ನ್ಯಾವಿಗೇಟ್ ಆಗುತ್ತೆ. ನಾನು ಎಸ್ಕೇಪ್ ಕೊಡ್ತಿದ್ದೀನಿ, ಒಂದ್ಸತಿ ನೋಡಿ. ಮತ್ತೆ ಫೋಕಸ್ ಆಪ್ಷನ್ಸ್ ಅನ್ನೋದರ ಮೇಲೆ ಬಂದಿದೆ. ಇಲ್ಲಿ ರೈಟ್ ಏರೋ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಯುಟಿಲಿಟೀಸ್ ಅಂತ ಇದೆ. ಇದನ್ನು ಕೂಡ ಓಪನ್ ಮಾಡೋದಿಕ್ಕೆ ಡೌನ್ ಏರೋ ಪ್ರೆಸ್ ಮಾಡಬಹುದು. ಜಾಸ್ ಟ್ಯಾಂಡಮ್ ಸಬ್ ಮೆನು ಅಲ್ವಾ. ಈಗ ನಾನು ಆಗ್ಲೇ ಹೇಳಿದ ಲಾಜಿಕ್ ಪ್ರಕಾರ ಯೋಚನೆ ಮಾಡೋದಾದ್ರೆ ಲೆಫ್ಟ್ ಏರೋ ಹೋದ್ರೆ ನೀವು ಮತ್ತೆ ಬೇಸಿಕ್ಸ್ ಡಾಟ್ 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 ಬಟನ್ ಸಿಗ್ಬೇಕು. ಯಾಕೆಂದ್ರೆ ಅದು ಆಪ್ಷನ್ಸ್ ಅನ್ನೋ ಮೇನ್ ಮೆನುಗೆ ನ್ಯಾವಿಗೇಟ್ ಆಗುತ್ತೆ. ನಾವು ನೋಡೋಣ ಒಂದ್ಸತಿ. ನೋಡಿ ಲೆಫ್ಟ್ ಏರೋ ಮಾಡಿದ ತಕ್ಷಣ ಅದು ಮೇನ್ ಮೆನು ಹೆಸರು ಕೂಡ ಹೇಳಿತು ಆಪ್ಷನ್ಸ್ ಅಂತ. ಕೊನೆಗೆ ಬೇಸಿಕ್ಸ್ ಡಾಟ್ 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 ಈ ಒಂದು ಮೆನುಗೆ ಬಂದಿದೆ. ಸೊ ಇದು ಇನ್ ಕೇಸ್ ಯಾರು ಸಿಸ್ಟಮ್ ಟ್ರೇ ಅಲ್ಲಿ ಆಕ್ಟಿವೇಟ್ ಮಾಡಕ್ಕೆ ಇಷ್ಟ ಪಡೋದಿಲ್ಲ ಅವರಿಗೆ ಸೆಟ್ಟಿಂಗ್ಸ್ ಮಾಡಕ್ಕೆ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಇದನ್ನ ಹೋಗಿಸ್ಬೇಕು ಅಂದ್ರೆ 2 ಸತಿ ಎಸ್ಕೇಪ್ ಮಾಡಬೇಕಾಗುತ್ತೆ. ನೋಡಿ ಈಗ ಜಾಸ್ ಪ್ರೊಫೆಷನಲ್ ಸ್ಕ್ರೀನ್ಗೆ ಬಂದಿದೆ. ಸೊ ನಾನು ಹೇಳಿದ್ದೆ ಸಿಸ್ಟಮ್ ಟ್ರೇ ಅಲ್ಲಿ ನಾನು ಜಾಸ್ ರನ್ ಆಗೋ ರೀತಿ ಆಕ್ಟಿವೇಟ್ ಮಾಡಿದೀನಿ ಅಂತ. ಸೊ ಒಂದ್ಸತಿ ಡೆಸ್ಕ್ಟಾಪ್ ಹೋಗೋಣ. ನೋಡಿ ಡೆಸ್ಕ್ಟಾಪ್ ಬಂದಿದೆ. ನಾವು ಮೊದಲಾಗಿದ್ರೆ ಆಲ್ಟ್ ಟ್ಯಾಬ್ ಮಾಡಿದ್ರೆ ಜಾಸ್ ಪ್ರೊಫೆಷನಲ್ ಅನ್ನೋ ಸ್ಕ್ರೀನ್ ಸಿಕ್ತಿತ್ತು. ಈಗ ಸಿಗೋದಿಲ್ಲ ನೋಡಿ ಫ್ರೆಂಡ್ಸ್. ನೋಡಿ ನಾನು ಆಲ್ಟ್ ಟ್ಯಾಬ್ ಮಾಡ್ತಿದ್ದೀನಿ ಬಟ್ ಎಲ್ಲಿಗೂ ಅದು ಸ್ವಿಚ್ ಆಗ್ತಿಲ್ಲ. ಅಂದ್ರೆ ಅದು ನಿಮ್ಗೆ ಈಗ ಆಲ್ಟ್ ಟ್ಯಾಬ್ ಮಾಡಿದ್ರೆ ಸಿಗೋದಿಲ್ಲ. ನೋಟಿಫಿಕೇಶನ್ ಬಾರ್ ಅಲ್ಲಿ ರನ್ ಆಗ್ತಿರುತ್ತೆ. ಸೊ ಈಗ ಹೇಳ್ದೆ ನಾನು ನೆಕ್ಸ್ಟ್ ಜಾಸ್ ಸೆಟ್ಟಿಂಗ್ಸ್ ಏನೇ ಮಾಡಬೇಕು ಅಂದ್ರೂ ಶಾರ್ಟ್ ಕಟ್ ಕೀ ಕಮಾಂಡ್ ಯೂಸ್ ಮಾಡಬೇಕಾಗುತ್ತೆ. ಇನ್ಸರ್ಟ್ ಜೆ. ಈಗ ನಾನು ಇನ್ಸರ್ಟ್ ಜೆ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ನ ಒಂದು ಮೇನ್ ಹೇಗಿತ್ತು ಅದು ಐಕಾನ್ಸ್ ಎಲ್ಲ ಅರೇಂಜ್ ಆಗಿರೋ ರೀತಿ ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲಿ ಆಪ್ಷನ್ಸ್ ಅಂತ ಇದ್ದಿದ್ದು ಸಬ್ ಮೆನು ಅಂತ ಹೇಳ್ತಿದೆ. ಸೊ ಈ ಸಬ್ ಮೆನುನ ಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ರೈಟ್ ಏರೋ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ರೈಟ್ ಏರೋ ಪ್ರೆಸ್ ಮಾಡಿದ್ರೆ ಬೇಸಿಕ್ ಡಾಟ್ 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 ಈ ಒಂದು ಆಪ್ಷನ್ ಸಿಕ್ಕಿದೆ ನಮ್ಗೆ. ಸೊ ಈಗ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಸಿಸ್ಟಮ್ ಟ್ರೇ ಅಲ್ಲಿ ರನ್ ಮಾಡಿದ್ರು ಅಥವಾ ಟಾಸ್ಕ್ ಬಾರ್ ಅಲ್ಲಿ ರನ್ ಮಾಡಿದ್ರು ಹೇಗೆ ನ್ಯಾವಿಗೇಟ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ ಅನ್ಕೊಳ್ತೀನಿ. ಸೊ ಮುಂದಿನ ಸೆಟ್ಟಿಂಗ್ಸ್ ಗೆ ಹೋಗೋಣ. ಬೇಸಿಕ್ಸ್ ನೋಡಿದೀವಿ. ಡೌನ್ ಏರೋ ಮಾಡ್ತಿದ್ದೀನಿ. ವಾಯ್ಸಸ್ ಸಬ್ ಮೆನು ಅದರ ಹಾಟ್ ಕೀ ಹೇಳ್ತಿದೆ ವಿ ಅಂತ. ಇಲ್ಲಿ ಫ್ರೆಂಡ್ಸ್ ನಾವು ಲಾಸ್ಟ್ ಟ್ಯೂಟೋರಿಯಲ್ ಅಲ್ಲಿ ನೋಡಿದ್ವಿ ವಾಯ್ಸಸ್ ಸಬ್ ಮೆನು ಅಲ್ಲಿ /remove ವಾಯ್ಸ್ ಅನ್ನೋದೊಂದು ಆಪ್ಷನ್ ಇದೆ ಅಂತ. ಯಾವುದೇ ಒಂದು ಲ್ಯಾಂಗ್ವೇಜ್ಗೆ ಬೇಕಾಗಿರುವಂತಹ ವಾಯ್ಸ್ ಗಳನ್ನ ಹೇಗೆ ಆಡ್ ಮಾಡೋದು ಅಥವಾ ರಿಮೂವ್ ಮಾಡೋದು ಅನ್ನೋದನ್ನ ಈ ಸಬ್ ಮೆನು ಅಲ್ಲೇ ನೋಡಿದ್ವಿ. ಅದನ್ನ ಬಿಟ್ಟು ಬೇರೆ ಯಾವ್ಯಾವ ಆಪ್ಷನ್ಸ್ ಇದೆ ಅಂತ ನೋಡೋಣ. ರೈಟ್ ಏರೋ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಮೊದಲನೇ ಆಪ್ಷನ್ ವಾಯ್ಸ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿದೆ. ಡೌನ್ ಏರೋ ಕೊಡ್ತಿದ್ದೀನಿ. ಸೆಲೆಕ್ಟ್ ಅ ವಾಯ್ಸ್ ಪ್ರೊಫೈಲ್. ಇದು ಕೂಡ ಡಾಟ್ 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 ಅಂತ ಹೇಳಿದ್ರೆ ಅದನ್ನ ಎಂಟರ್ ಕೊಟ್ಟು ಓಪನ್ ಮಾಡಬಹುದು ಅಂತ ಅದರ ಅರ್ಥ. ಮತ್ತೆ ಡೌನ್ ಏರೋ ಕೊಡ್ತಿದ್ದೀನಿ. ನೋಡಿ ಆಡ್ /remove ವಾಯ್ಸಸ್ ಇದನ್ನ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಸೊ ಈಗ ಮತ್ತೆ ಅದರ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅನ್ಕೊಳ್ತೀನಿ. ಮತ್ತೆ ಡೌನ್ ಏರೋ ಕೊಡ್ತಿದ್ದೀನಿ. ಸೊ ನೋಡಿ ವಾಯ್ಸ್ ಅಡ್ಜಸ್ಟ್ಮೆಂಟ್ ಗೆ ಮತ್ತೆ ಬಂತು. ಅಂದ್ರೆ ಇಲ್ಲಿರೋದು 3 ಆಪ್ಷನ್. ಸೊ ನಮ್ಗೆ ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವಾಯ್ಸ್ ಅಡ್ಜಸ್ಟ್ಮೆಂಟ್ ಅನ್ನೋ ಇದೊಂದೇ ಆಪ್ಷನ್. ಸೊ ಇಲ್ಲಿ ಎಂಟರ್ ಕೊಟ್ಟು ಏನೇನು ಚೇಂಜಸ್ ಮಾಡಬಹುದು, ಅಡ್ಜಸ್ಟ್ಮೆಂಟ್ ಏನೇನ್ ಮಾಡಬಹುದು ವಾಯ್ಸ್ ಗಳಿಗೆ ಅಂತ ನೋಡೋಣ. ಎಂಟರ್ ಕೊಡ್ತಿದ್ದೀನಿ. Voice adjustment dialog. Profile name. Combo box. Eloquence. 1 of 8. To change the selection use the arrow keys. Alt+P. ನೋಡಿ ಪ್ರೊಫೈಲ್ ನೇಮ್ ಎಲೆಕ್ವೆನ್ಸ್ ಅಂತ ಹೇಳ್ತಿದೆ. LMDL ಆಗಿದ್ರೆ ಸಿಂಥಸೈಸರ್ ಅಂತ ಹೇಳುತ್ತೆ. ಇಲ್ಲಿ ಪ್ರೊಫೈಲ್ ಅಂತ ಹೇಳುತ್ತೆ. ಸೊ ನಿಮ್ಗೆ ನೆನಪಿರಬಹುದು ನಾವು ವಾಯ್ಸ್ ಚೇಂಜ್ ಮಾಡಬೇಕು ಅಂತ ಇನ್ಸರ್ಟ್ Ctrl+S ಮಾಡಿದ್ವಿ ಅಲ್ವಾ. ಆಗ ಆ
ಫೋಕಸ್ ಬರೋದು ಇದೇ ಒಂದು ಡೈಲಾಗ್ ಬಾಕ್ಸ್ಗೆ. ಸೊ ಇಲ್ಲಿ ಫಸ್ಟ್ ಫೋಕಸ್ ಎಲೆಕ್ವೆನ್ಸ್ ಅನ್ನೋದ್ರ ಮೇಲಿದೆ, ಮತ್ತೆ 1 of 8 ಅಂತ ಹೇಳ್ತಿದೆ, ಅಂದ್ರೆ 8 ವಾಯ್ಸಸ್ ಇದೆ ಅಂತ. ಯಾವ್ಯಾವ್ದಿದೆ ಅಂತ ನೋಡೋಣ ಕ್ವಿಕ್ ಆಗಿ. ಡೌನ್ ಏರೋ ಪ್ರೆಸ್ ಮಾಡ್ತಿದ್ದೀನಿ. Microsoft Mobile - left paren factory right paren. ನೋಡಿ ಮೈಕ್ರೋಸಾಫ್ಟ್ ಮೊಬೈಲ್ ಅಂತ ಹೇಳ್ತು, ಜೊತೆಗೆ ವಾಯ್ಸ್ ಕೂಡ ಚೇಂಜ್ ಆಯ್ತು. ಅಂದ್ರೆ ನಾವು ಮತ್ತೆ ಸ್ಯಾಂಪಲ್ ಟೆಸ್ಟ್ ಮಾಡಕ್ಕೆ ಯಾವುದೇ ಬೇರೆ ಕಡೆ ಹೋಗ್ಬೇಕು ಅಂತಿಲ್ಲ, ಇಲ್ಲೇ ವಾಯ್ಸ್ ಚೇಂಜ್ ಆಗೋದ್ರಿಂದನೇ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವಾಯ್ಸ್ ಗೆ ಹೋಗೋಣ. ಡೌನ್ ಏರೋ. Sappy 5x - left paren factory right paren. ಸ್ಯಾಪಿ 5x ಅಂತ ಹೇಳ್ತಿದೆ. ಡೌನ್ ಏರೋ. Sappy 5x 64 - left paren ಸ್ಯಾಪಿ factory right paren. 5x 64 ಮತ್ತೆ ಡೌನ್ ಏರೋ. Vocalizer expressive - left paren factory right ವೋಕಲೈಸರ್ paren. ಎಕ್ಸ್ಪ್ರೆಸಿವ್ 5 ಅಂತ ಹೇಳ್ತಿದೆ. ಇಲ್ಲಿ ಸ್ವಿಚ್ ಮಾಡ್ಕೊಂಡ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ ಎಲ್ಲದಕ್ಕೂ ನಾವು ವಾಯ್ಸ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ ಆಗಿ ಸ್ವಿಚ್ ಆಗುತ್ತೆ. ಮತ್ತೆ ಡೌನ್ ಏರೋ ಮಾಡ್ತಿದ್ದೀನಿ. Alpana vocalizer expressive premium 6 of 8. ನೋಡಿ ಆಲ್ಪನಾ ನಾವು ಲಾಸ್ಟ್ ಟ್ಯುಟೋರಿಯಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಇದು ಇಲ್ಲಿ ನಿಮ್ಗೆ ತೋರಿಸ್ತಿದೆ ಲಿಸ್ಟ್ ಅಲ್ಲಿ. ಜೊತೆಗೆ ಆಲ್ಪನಾಗೆ ಸ್ವಿಚ್ ಆದ ತಕ್ಷಣ ಅದು ಕನ್ನಡದಲ್ಲೇ ಹೇಳ್ತಿದೆ ನಂಬರ್ ಕೂಡ 6 of 8 ಅಂತ. ನೆಕ್ಸ್ಟ್ ವಾಯ್ಸ್ ನೋಡೋಣ. Like a vocalizer expressive premium. ಲೇಖಾ ವಾಯ್ಸ್, ಇದು ಹಿಂದಿದು ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. Sangeeta vocalizer expressive premium. ಸಂಗೀತ ವಾಯ್ಸ್ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ನಾನು. ಇಂಗ್ಲಿಷ್ಗೆ ಇಂಡಿಯನ್ ಆಕ್ಸೆಂಟ್ ಇದು. ಸೊ ಇದಿಷ್ಟು ವಾಯ್ಸಸ್ಗಳು ಇದೆ. ಇಲ್ಲಿಂದ ನಾವು ಯಾವ ವಾಯ್ಸ್ ಬೇಕೋ ಅದಕ್ಕೆ ಕ್ವಿಕ್ ಆಗಿ ಸ್ವಿಚ್ ಆಗ್ಬಹುದು. ಸ್ವಿಚ್ ಆಗಕ್ಕೆ ನಾವು ಆ ವಾಯ್ಸ್ ನ ಫಸ್ಟ್ ಆಲ್ಫಾಬೆಟ್ ಕೂಡ ಯೂಸ್ ಮಾಡಬಹುದು. ಎಕ್ಸಾಂಪಲ್, ಈಗ ನಾನು ಲಾಸ್ಟ್ ವಾಯ್ಸ್ ಅಲ್ಲಿ ಇದ್ದೀನಿ ಅಲ್ವಾ, ಸಂಗೀತ ಅನ್ನೋದು. ಸೊ ಇಲ್ಲಿಂದ ನಾನು ಎಲೆಕ್ವೆನ್ಸ್ ಗೆ ಡೈರೆಕ್ಟ್ ಆಗಿ ಹೋಗ್ಬೇಕು ಅಂದ್ರೆ ಈ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಎಲೆಕ್ವೆನ್ಸ್ ಗೆ ಕ್ವಿಕ್ ಆಗಿ ಅದು ಜಂಪ್ ಆಯ್ತು. ನೆಕ್ಸ್ಟ್ ಆಪ್ಷನ್ ಏನಿದೆ ಅಂತ ನೋಡೋಣ. ಟ್ಯಾಬ್ ಪ್ರೆಸ್ ಮಾಡ್ತಿದ್ದೀನಿ. ಡಿಲೀಟ್ ಪ್ರೊಫೈಲ್ ಅಂದ್ರೆ ನಮ್ಗೆ ಯಾವ್ದೇ ಒಂದು ವಾಯ್ಸ್ ಬೇಡ ಅನ್ನೋದಾಗಿದ್ರೆ ಇಲ್ಲಿ ಕೂಡ ಡಿಲೀಟ್ ಮಾಡಬಹುದು. ಅಂದ್ರೆ ಯಾವ ವಾಯ್ಸ್ ಮೇಲೆ ಫೋಕಸ್ ಇದ್ದಾಗ ಡಿಲೀಟ್ ಪ್ರೊಫೈಲ್ ಅಂತ ಕೊಡ್ತಿರೋ ಆ ವಾಯ್ಸ್ ಡಿಲೀಟ್ ಆಗಕ್ಕೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಇಲ್ಲಿ ಸ್ಪೇಸ್ ಕೊಟ್ಟು ನೆಕ್ಸ್ಟ್ ಅದು ಏನ್ ಕೇಳುತ್ತೋ ಆ ರೀತಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಇದು ಹೀಗೆ ಇರ್ಲಿ, ಚೆಕ್ ಬಾಕ್ಸ್ ಚೆಕ್ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಟ್ಯಾಬ್ ಕೊಡ್ತಿದ್ದೀನಿ. ಸಿಂಥಸೈಸರ್ ಲ್ಯಾಂಗ್ವೇಜ್ ಕೇಳ್ತಿದೆ. ಇದು ಬೈ ಡಿಫಾಲ್ಟ್ ಜಾಸ್ ಲ್ಯಾಂಗ್ವೇಜ್ ಇರುತ್ತೆ. ಇದನ್ನು ಕೂಡ ನಾವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಬೇರೆ ಲ್ಯಾಂಗ್ವೇಜ್ ಬೇಕು ಅಂದ್ರೆ ವೋಕಲೈಸರ್ ಸೆಟ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗಿ ಲ್ಯಾಂಗ್ವೇಜ್ ಓದುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಟ್ಯಾಬ್ ಮಾಡ್ತಿದ್ದೀನಿ. ಸ್ಪೀಕ್ ಸ್ಯಾಂಪಲ್ ಇದು ಒಂದು ಆಪ್ಷನ್ ಇದೆ. ನಾವೇನಾದ್ರೂ ಚೇಂಜಸ್ ಮಾಡಿ ಅದು ಹೇಗೆ ಓದುತ್ತೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ಸ್ಪೇಸ್ ಕೊಡಬಹುದು. ನೋಡಿ ಈ ರೀತಿ ಒಂದು ಸೆಂಟೆನ್ಸ್ ಓದುತ್ತೆ ನಾವು ಮಾಡ್ಕೊಂಡಿರೋ ಸೆಟ್ಟಿಂಗ್ಸ್ ಪ್ರಕಾರ. ನೆಕ್ಸ್ಟ್ ಮತ್ತೆ ಟ್ಯಾಬ್ ಕೊಡ್ತಿದ್ದೀನಿ. ಆಲ್ ಕಾಂಟೆಕ್ಸ್ಟ್ ಅಂತ ಇದೆ. ಇದು ಹಾಗೇನೆ ಇರ್ಲಿ, ನಾವೇನು ಚೇಂಜಸ್ ಮಾಡೋದು ಬೇಡ ಇಲ್ಲಿ. ಅಂದ್ರೆ ಜಾಸ್ ಕರ್ಸರ್, PC ಕರ್ಸರ್ ಅಂತೆಲ್ಲ ಇದೆ. ಆ ಒಂದು ಕರ್ಸರ್ಗೆ ಸ್ವಿಚ್ ಆದಾಗ ಒಂದೊಂದು ವಾಯ್ಸ್ ಸೆಟ್ ಮಾಡ್ಕೋಬಹುದು. ಬಟ್ ಇದು ನಮ್ಮ ಬೇಸಿಕ್ ಲರ್ನಿಂಗ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಮುಂದಿನ ಆಪ್ಷನ್ಗೆ ಹೋಗ್ತಿದ್ದೀನಿ. ಟ್ಯಾಬ್ ಕೊಡ್ತಿದ್ದೀನಿ. Voice person combo box read 1 of 8. To change the selection use the arrow keys. ವಾಯ್ಸ್ ಪರ್ಸನ್ ಅನ್ನೋ ಒಂದು ಆಪ್ಷನ್ ಸಿಕ್ಕಿದೆ ಇಲ್ಲಿ ನಮ್ಗೆ. ಪರ್ಸನ್ ಅಂತ ಅಂದ್ರೆ ಇದೇ ಸಿಂಥಸೈಸರ್ ಅಲ್ಲಿ ಬೇರೆ ಬೇರೆ ವಾಯ್ಸಸ್ ಗಳನ್ನ ನಾವು ಸೆಟ್ ಮಾಡ್ಕೋಬಹುದು. ಯಾವ್ಯಾವ ವಾಯ್ಸ್ ಇದೆ ಅಂತ ತಿಳ್ಕೊಳಕ್ಕೆ ಡೌನ್ ಏರೋ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ ಶೆಲ್ಲಿ ಅಂತ ಹೇಳ್ತು, ವಾಯ್ಸ್ ಕೂಡ ಚೇಂಜ್ ಆಯ್ತು. ಇದು ಎಲೆಕ್ವೆನ್ಸ್ ಅಲ್ಲೇ ನಾವು ಮಾಡ್ಕೋಬಹುದಾಗಿರುವಂತಹ ಚೇಂಜಸ್. ಮತ್ತೆ ಡೌನ್ ಏರೋ ಮಾಡ್ತಿದ್ದೀನಿ. 8 ವಾಯ್ಸಸ್ ಗಳಿದೆ. Glenn 5 of 8. Sandy 6 of 8. Grandma 7 of 8. Grandpa 8 of 8. ನೋಡಿ ಇದಿಷ್ಟು 8 ವಾಯ್ಸಸ್ ಗಳು. ನಾನು ಫಸ್ಟ್ ವಾಯ್ಸ್ ಅನ್ನೇ ಇಡ್ತಿದ್ದೀನಿ. Read 1 of 8. ರೀಡ್ ಅನ್ನೋದು ಇದು ಡಿಫಾಲ್ಟ್ ಆಗಿರುವಂತ ವಾಯ್ಸ್ ನ ಹೆಸರು. ಇದು ಕೂಡ ಹಾಗೆ ಇರ್ಲಿ ಅಥವಾ ನಿಮ್ಮ ಪ್ರಿಫರೆನ್ಸ್ ಗೆ ಬಿಟ್ಟಿದ್ದು. ಮತ್ತೆ ನಾನು ಟ್ಯಾಬ್ ಕೊಡ್ತಾ ಇದ್ದೀನಿ. Voice rate 68. Left right slider 25%. To increase or decrease use the arrow keys. ನೋಡಿ ಇದು ವಾಯ್ಸ್ ರೇಟ್ ಅಂದ್ರೆ ಸ್ಪೀಡ್ ಆಫ್ ವಾಯ್ಸ್. ಎಷ್ಟು ನಮ್ಗೆ ಸ್ಪೀಡ್ ಬೇಕೋ ಅಷ್ಟು ಇಡಬಹುದು. ಒಂದೊಂದೇ ಪರ್ಸೆಂಟ್ ಚೇಂಜ್ ಮಾಡಕ್ಕೆ ರೈಟ್ ಅಥವಾ ಲೆಫ್ಟ್ ಏರೋ ಪ್ರೆಸ್ ಮಾಡಬಹುದು. ಅಂದ್ರೆ ಇನ್ಕ್ರೀಸ್ ಮಾಡಕ್ಕೆ ರೈಟ್ ಏರೋ,
27%. ನೋಡಿ 27% ಅಂತ ಹೇಳ್ತು. ಅಥವಾ ಲೆಫ್ಟ್ ಏರೋ ಮಾಡಿದ್ರೆ 1% ಕಡಿಮೆ ಆಗುತ್ತೆ, 26%. 26%. ಹಾಗೇನೆ ಪೇಜ್ ಅಪ್ ಮತ್ತೆ ಪೇಜ್ ಡೌನ್ ಕೂಡ ಯೂಸ್ ಮಾಡಬಹುದು. ಆದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೇಟ್ ಚೇಂಜ್ ಆಗುತ್ತೆ. ಪೇಜ್ ಅಪ್ ಮಾಡ್ತಿದ್ದೀನಿ ನಾನು, 35% ಗೆ ಜಂಪ್ ಆಯ್ತು 26 ಇಂದ. ಸೊ ಇದು ಒಂದು ಫಾಸ್ಟ್ ಆಗಿ ನಾವು ವಾಯ್ಸ್ ನ ಚೇಂಜ್ ಮಾಡ್ಕೊಳ್ಳೋ ಶಾರ್ಟ್ ಕಟ್. ಪೇಜ್ ಡೌನ್ ಮಾಡ್ತಿದ್ದೀನಿ, 26%. ನೋಡಿ ಮತ್ತೆ 26% ಗೆ ಬಂದಿದೆ. ಸೊ ಇದು ನಮ್ಗೆ ಎಷ್ಟು ಕಂಫರ್ಟಬಲ್ ಅನ್ಸುತ್ತೋ ಆ ಒಂದು ಸ್ಪೀಡ್ ಅಲ್ಲಿ ಸೆಟ್ ಮಾಡ್ಕೋಬಹುದು. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. Voice punctuation combo box sum 2 of 4. To change the selection, use the arrow key. ವಾಯ್ಸ್ ಪಂಕ್ಚುಯೇಷನ್ ಅಂತ ಕೇಳ್ತಿದೆ. ಈ ಒಂದು ಆಪ್ಷನ್ ಯಾಕೆ ಅಂತ ಅಂದ್ರೆ, ಜಾಸ್ ಏನಾದ್ರೂ ಓದುವಾಗ ಅಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಪಂಕ್ಚುಯೇಷನ್ಸ್ ಗಳನ್ನ ಎಷ್ಟರ ಮಟ್ಟಿಗೆ ಅದು ಹೇಳ್ಬೇಕು ಅಂತ, ಅಂದ್ರೆ ಫುಲ್ ಸ್ಟಾಪ್ ಇರೋ ಕಡೆ ಡಾಟ್, ಕಾಮಾ, ಕ್ವೆಶ್ಚನ್ ಮಾರ್ಕ್ ಈ ರೀತಿ ಜಾಸ್ ಹೇಳ್ಬೇಕಾ ಬೇಡ್ವಾ ಅನ್ನೋದು ಈ ಒಂದು ಸೆಟ್ಟಿಂಗ್ ಮೂಲಕ ಡಿಸೈಡ್ ಆಗುತ್ತೆ. ಯಾವ್ಯಾವ ಆಪ್ಷನ್ ಇದೆ ಅಂತ ನೋಡೋಣ. ನನ್ ಅಂತ ಇದೆ ಮೊದಲನೇ ಆಪ್ಷನ್. ನನ್ ಅಂದ್ರೆ ಯಾವ್ದು ಪಂಕ್ಚುಯೇಷನ್ಸ್ ನ ಜಾಸ್ ಹೇಳೋದಿಲ್ಲ. ಸಮ್ ಅಂತ ಹೇಳ್ತಿದೆ, ಅಂದ್ರೆ ಸೆಲೆಕ್ಟೆಡ್ ಕೆಲವು ಪಂಕ್ಚುಯೇಷನ್ಸ್ ನ ಮಾತ್ರ ಹೇಳುತ್ತೆ. ಮತ್ತೆ ನೆಕ್ಸ್ಟ್ ಆಪ್ಷನ್ ಡೌನ್ ಏರೋ. ಮೋಸ್ಟ್ ಅಂತ ಇದೆ, ಅಂದ್ರೆ ಸಾಧ್ಯವಾದಷ್ಟು ಪಂಕ್ಚುಯೇಷನ್ಸ್ ಗಳನ್ನ ಹೇಳುತ್ತೆ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಆಲ್ ಅಂತ ಇದೆ, ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂತಹ ಎಲ್ಲಾ ಪಂಕ್ಚುಯೇಷನ್ಸ್ ಗಳ ಹೆಸರನ್ನ ಜಾಸ್ ಓದ್ತಾ ಹೋಗುತ್ತೆ. ಸೊ ಎಲ್ಲಾನು ಇಟ್ರೆ ನಮ್ಗೆ ಕೇಳಿಸ್ಕೊಳ್ಳುವಾಗ ಅಷ್ಟು ಕಂಫರ್ಟಬಲ್ ಆಗೋದಿಲ್ಲ. ಸೊ ಮೋಸ್ಟ್ ಅಥವಾ ಸಮ್ ಈ ಎರಡರಲ್ಲಿ ಯಾವ್ದಾದ್ರು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಈಗ ಸಮ್ ಅನ್ನೋದ್ರ ಮೇಲೆ ಫೋಕಸ್ ಇಡ್ತಿದ್ದೀನಿ. ಸಮ್ ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ಗೆ ಹೋಗೋಣ. ಟ್ಯಾಬ್ ಕೊಡ್ತಾ ಇದ್ದೀನಿ. ಇದನ್ನ ನಾವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಅಪ್ಪರ್ ಕೇಸ್ ಪಿಚ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಹೇಳೋವಾಗ ಎಷ್ಟು ಹೈ ಪಿಚ್ ಅಲ್ಲಿ ವಾಯ್ಸ್ ಹೇಳಬೇಕು ಅಂತ, ಇದು 20 ಅಂತ ಇದೆ. ಇದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಓಕೆ ಬಟನ್ ಸಿಕ್ಕಿದೆ, ಅಂದ್ರೆ ನಮ್ಗೆ ವಾಯ್ಸ್ ಅಡ್ಜಸ್ಟ್ಮೆಂಟ್ ಅನ್ನೋದರಲ್ಲಿ ನಾವು ಏನೇನ್ ಚೇಂಜಸ್ ಮಾಡಿದ್ವೋ ಅದನ್ನ ಅಪ್ಲೈ ಮಾಡೋದಕ್ಕೆ ಓಕೆ ಬಟನ್ ನ ಮೇಲೆ ಸ್ಪೇಸ್ ಕೊಡಬಹುದು. ಸೊ ಈಗ ಜಾಸ್ ಸೆಟ್ಟಿಂಗ್ಸ್ ಸ್ಕ್ರೀನ್ ಕ್ಲೋಸ್ ಆಗಿದೆ. ಮತ್ತೆ ನಾವು ಜಾಸ್ ಸೆಟ್ಟಿಂಗ್ಸ್ ಅಲ್ಲಿ ತುಂಬಾ ಬೇಸಿಕ್ ಸೆಟ್ಟಿಂಗ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಇನ್ಸರ್ಟ್ ಜೆ ಪ್ರೆಸ್ ಮಾಡ್ತಿದ್ದೀನಿ. ಈ ಆಪ್ಷನ್ಸ್ ಸಬ್ ಮೆನ್ಯೂ ಅಲ್ಲಿ ನಮ್ಗೆ ತುಂಬಾ ಬೇಸಿಕ್ ಆಗಿ ಬೇಕಾಗಿರುವಂತಹ ಸೆಟ್ಟಿಂಗ್ಸ್ ಗಳನ್ನ ನಾವು ತಿಳ್ಕೊಂಡಿದೀವಿ. ಅದನ್ನ ಬಿಟ್ಟು ನೆಕ್ಸ್ಟ್ ಒಂದು ಮೇನ್ ಮೆನು ಯಾವ್ದಿದೆ ಅಂತ ನೋಡೋಣ. ಯುಟಿಲಿಟೀಸ್, ಇದರಲ್ಲಿ ಸಬ್ ಮೆನ್ಯೂ ಅಂತ ಹೇಳ್ತಿದೆ. ಓಪನ್ ಮಾಡಕ್ಕೆ ರೈಟ್ ಏರೋ. ಜಾಸ್ ಟ್ಯಾಂಡಮ್ ಸಬ್ ಮೆನು, ಇದರ ಬಗ್ಗೆ ಕನ್ನಡ ತಂತ್ರಾಂಶದಲ್ಲಿ ಈಗ ಆಲ್ರೆಡಿ ಒಂದು ಟ್ಯೂಟೋರಿಯಲ್ ಬಂದಿದೆ. ಜಾಸ್ ಮುಖಾಂತರ ರಿಮೋಟ್ ಅಸಿಸ್ಟೆನ್ಸ್ ಹೇಗೆ ಪಡ್ಕೊಳ್ಳೋದು ಅನ್ನೋದರ ವಿಚಾರವಾಗಿ ಈ ಜಾಸ್ ಟ್ಯಾಂಡಮ್ ಸೆಂಟರ್ ಇಂದ ರಿಮೋಟ್ ಅಸಿಸ್ಟೆನ್ಸ್ ಪಡ್ಕೋಬಹುದು. ಇದು ಈಗ ಸದ್ಯಕ್ಕೆ ನಾವು ಮತ್ತೆ ರಿಪೀಟ್ ಮಾಡೋದು ಬೇಡ, ಹಾಗಾಗಿ ಡೌನ್ ಏರೋ ಪ್ರೆಸ್ ಮಾಡ್ತಿದ್ದೀನಿ. ಸ್ಕ್ರೀನ್ ಶೇಡ್ ಅನ್ನೋ ಒಂದು ಆಪ್ಷನ್, ಇದು ನಾವು NVDA ಅಲ್ಲಿ ಸ್ಕ್ರೀನ್ ಕರ್ಟನ್ ಅಂತ ಏನ್ ನೋಡಿದ್ವಿ ಅದೇ. ಟೆಂಪರರಿ ಆಗಿ ಸ್ಕ್ರೀನ್ ಅನ್ನ ಡಾರ್ಕ್ ಮಾಡೋದಕ್ಕೆ, ಅಂದ್ರೆ ಡಿಸ್ಪ್ಲೇ ಕಾಣಿಸದೇ ಇರೋ ಹಾಗೆ ಮಾಡೋದಕ್ಕೆ ಈ ಒಂದು ಆಪ್ಷನ್ ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಎಂಟರ್ ಕೂಡ ಕೊಡಬಹುದು, ಅಥವಾ ಇದಕ್ಕೆ ಇರುವಂತಹ ಒಂದು ಶಾರ್ಟ್ ಕಟ್ ಕೀ ಹೇಳ್ತಿದೆ, ಅದು ಇನ್ಸರ್ಟ್ ಸ್ಪೇಸ್ F11 ಅಂತ. ಆದ್ರೆ ಇದು ಬೇರೆ ಎಲ್ಲಾ ಶಾರ್ಟ್ ಕಟ್ ಕೀಗಳ ತರ ಮಾಡೋದಲ್ಲ. ಇನ್ಸರ್ಟ್ ಸ್ಪೇಸ್ ಒಂದ್ಸತಿ ಪ್ರೆಸ್ ಮಾಡಿ ಬಿಡಬೇಕು, ಅದು ಒಂದು ಕ್ಲಿಕ್ಕಿಂಗ್ ಸೌಂಡ್ ಬರುತ್ತೆ. ಅದಾದ್ಮೇಲೆ F11 ಸೆಪರೇಟ್ ಆಗಿ ಪ್ರೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನ ನೋಡೋಣ. ಡೌನ್ ಏರೋ ಪ್ರೆಸ್ ಮಾಡ್ತಿದ್ದೀನಿ. ಸಿಂಥಸೈಸರ್ ಅಂಡ್ ಬ್ರೈಲ್ ಮ್ಯಾನೇಜರ್, ಇದು ಬ್ರೈಲ್ ಡಿಸ್ಪ್ಲೇ ಅಥವಾ ಬ್ರೈಲ್ ಪ್ರಿಂಟಿಂಗ್ ಇರೋವಾಗ ಮಾಡ್ಕೊಳ್ಬಹುದಾದಂತಹ ಸೆಟ್ಟಿಂಗ್ಸ್ ಗಳು ಈಗ ನಮ್ಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಆಪ್ಷನ್ ಗೆ ಹೋಗ್ತಿದ್ದೀನಿ. ಡೌನ್ ಏರೋ. ಸೌಂಡ್ ಕಾರ್ಡ್ಸ್, ಇದು ಒಂದು ಹಾರ್ಡ್ವೇರ್ ರಿಲೇಟೆಡ್ ಸೆಟ್ಟಿಂಗ್ಸ್, ಇದು ನಮ್ಗೆ ಈಗ ಅವಶ್ಯಕತೆ ಇಲ್ಲ. ಮತ್ತೆ ನೆಕ್ಸ್ಟ್ ಆಪ್ಷನ್ ಗೆ ಹೋಗ್ತಿದ್ದೀನಿ. ಡೌನ್ ಏರೋ. ಸೆಟ್ಟಿಂಗ್ಸ್
ಸೆಂಟರ್. ಇದು ಜಾಸ್ ನಲ್ಲಿ ಇರುವಂತಹ ಎಲ್ಲಾ ಸೆಟ್ಟಿಂಗ್ಸ್ ಗಳ ಒಂದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ಓಪನ್ ಮಾಡೋದಕ್ಕೆ ನಾನು ಎಂಟರ್ ಕೊಡ್ತಿದ್ದೀನಿ. ಇದರ ಹಾಟ್ ಕೀ ಕೂಡ ಅದು ಹೇಳ್ತಿದೆ ಇ ಅಂತ. Enter menu bar. Leaving menu bar. Default all applications. JAWS settings center dialog. Search box edit. Type a text. ನೋಡಿ, ಸೆಟ್ಟಿಂಗ್ಸ್ ಸೆಂಟರ್ ಮೇಲೆ ಎಂಟರ್ ಕೊಟ್ಟ ತಕ್ಷಣ ಒಂದು ಎಡಿಟ್ ಬಾಕ್ಸ್ ಓಪನ್ ಆಗಿದೆ. ಹಾಗೇನೆ ಈ ಸೆಟ್ಟಿಂಗ್ಸ್ ಸೆಂಟರ್ ಗೆ ಬರೋಕೆ ಇರುವಂತಹ ಒಂದು ಶಾರ್ಟ್ ಕಟ್ ಇನ್ಸರ್ಟ್ +6. ಹಾಗೇನೆ ಈ ಸೆಟ್ಟಿಂಗ್ಸ್ ಸೆಂಟರ್ ಅಲ್ಲಿ ಹೇಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಅಂತ ಕ್ವಿಕ್ ಆಗಿ ತಿಳ್ಕೊಳ್ಳೋಣ. Preview user closed 1 of 25. To move through or expand items use the arrow keys. ಈಗ ನಾನು ಡೌನ್ ಏರೋ ಮಾಡಿದಾಗ ಪ್ರಿವ್ಯೂ ಅಂತ ಹೇಳ್ತು, ಜೊತೆಗೆ ಯೂಸರ್ಸ್ ಅನ್ನೋದು ಒಂದು ಮೆನ್ಯೂನ ಹೆಸರು. ಕ್ಲೋಸ್ಡ್ ಅಂತ ಹೇಳ್ತು, ಜೊತೆಗೆ 1 of 25 ಅಂದ್ರೆ ಇಲ್ಲಿ ಸುಮಾರು 25 ಮೇನ್ ಸೆಟ್ಟಿಂಗ್ಸ್ ಗಳಿದೆ. ಅದರ ಒಳಗಡೆ ತುಂಬಾ ಸಬ್ ಮೆನ್ಯೂಸ್ ಗಳು ಇದೆ. ಸೊ ಈಗ ನಾನು ಕ್ವಿಕ್ ಆಗಿ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಮಾತ್ರ ತೋರಿಸ್ಕೊಡ್ತಿದ್ದೀನಿ. ಯೂಸರ್ಸ್ ಅನ್ನೋದು ಕ್ಲೋಸ್ಡ್ ಅಂತ ಹೇಳ್ತಿದೆ. ಈ ಕ್ಲೋಸ್ಡ್ ಅನ್ನೋದನ್ನ ಓಪನ್ ಮಾಡೋದಕ್ಕೆ ರೈಟ್ ಏರೋ ಪ್ರೆಸ್ ಮಾಡಬೇಕು. ಓಪನ್ ಅಂತ ಹೇಳ್ತು, ಜೊತೆಗೆ 8 ಐಟಮ್ಸ್ ಅಂತ ಹೇಳ್ತು. 8 ಐಟಮ್ಸ್ ಯಾವ್ಯಾವುದು ಅಂತ ನೋಡೋಣ. ಡೌನ್ ಏರೋ ಪ್ರೆಸ್ ಮಾಡ್ತಿದ್ದೀನಿ. Level 1 progress bar updates announcement 5-second intervals 1 of 8 user. ನೋಡಿ, ಪ್ರೋಗ್ರೆಸ್ ಬಾರ್ ಅನೌನ್ಸ್ಮೆಂಟ್ ಇಂಟರ್ವೆಲ್ ಇದೊಂದು ಆಪ್ಷನ್ ನ ಹೆಸರು. ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗೋವಾಗ, ಫಾರ್ ಎಕ್ಸಾಂಪಲ್ ಒಂದು ಫೈಲ್ ನ ನಾವು ಕಾಪಿ ಮಾಡ್ತಿದೀವಿ ಇನ್ನೊಂದು ಲೊಕೇಶನ್ ನಲ್ಲಿ ಅಂದ್ರೆ ಪ್ರೋಗ್ರೆಸ್ ಹೇಳ್ತಿರುತ್ತೆ ಅಲ್ವಾ, ನೀವು ಗಮನಿಸಿರ್ತೀರಾ 5%, 10% ಈ ರೀತಿ ಪ್ರೋಗ್ರೆಸ್ ಹೇಳ್ತಿರುತ್ತೆ. ಈ ಆಪ್ಷನ್ ಏನ್ ಕೇಳ್ತಿದೆ ಅಂತಂದ್ರೆ ಆ ಪ್ರೋಗ್ರೆಸ್ ನ ಎಷ್ಟು ಟೈಮ್ಗೆ ಒಂದ್ಸತಿ ಅನೌನ್ಸ್ ಮಾಡಬೇಕು ಅಂತ. ಡಿಫಾಲ್ಟ್ ಆಗಿ 5 ಸೆಕೆಂಡ್ಸ್ ಇದೆ. ಇದನ್ನ ಚೇಂಜ್ ಮಾಡಬೇಕು ಅಂದ್ರೆ ನಾವು ಸ್ಪೇಸ್ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, Space 10 second intervals 4 of 7. 10 ಸೆಕೆಂಡ್ ಇಂಟರ್ವಲ್ಸ್ ಮತ್ತೆ ಸ್ಪೇಸ್ ಮಾಡ್ತಿದ್ದೀನಿ. Space 30 second intervals 30 5 of 7. seconds. Space 1 minute intervals 6 1 of 7. minute. Space 5 minute intervals 7 of 7. 5 ಮಿನಿಟ್ ಅಂದ್ರೆ 5 ಮಿನಿಟ್ಸ್ ಒಂದ್ಸತಿ ಹೇಳ್ಬೇಕಾ ಪ್ರೋಗ್ರೆಸ್ ಅಂತ. Space off 1 of 7. ಆಫ್, ಈ ಆಫ್ ಕೊಟ್ರೆ ಪ್ರೋಗ್ರೆಸ್ ಹೇಳೋದೇ ಇಲ್ಲ. ಮತ್ತೆ ಸ್ಪೇಸ್ ಕೊಡ್ತಿದ್ದೀನಿ. Space announce all 2 of 7. ಅನೌನ್ಸ್ ಆಲ್ ಅಂದ್ರೆ ಒಂಚೂರು ಗ್ಯಾಪೇ ಇಲ್ಲದೆ ಪರ್ಸೆಂಟೇಜ್ ನ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗುತ್ತೆ ಜಾಸ್. ಈಗ ನಾನು ಡಿಫಾಲ್ಟ್ ಗೆ ಸೆಟ್ ಮಾಡ್ತಿದ್ದೀನಿ, ಸ್ಪೇಸ್ ಕೊಡ್ತಿದ್ದೀನಿ. Space 5 second intervals 3 of 7. 5 ಸೆಕೆಂಡ್ಸ್ ಗೆ ಈಗ ನಾನು ಡಿಫಾಲ್ಟ್ ಆಗಿ ಬಿಟ್ಟಿದ್ದೀನಿ. ಬೇಕು ಅಂದ್ರೆ 10 ಸೆಕೆಂಡ್ಸ್ ಗೆ ಸ್ಪೇಸ್ ಕೊಟ್ಟಾಗ ಚೇಂಜ್ ಆಗುತ್ತಲ್ಲ, ಆವಾಗ ಟ್ಯಾಬ್ ಕೊಡ್ಬೇಕಾಗುತ್ತೆ. Read only edit. Programs often use progress bars to show the status of. ನೋಡಿ, ಇಲ್ಲಿ ಟ್ಯಾಬ್ ಕೊಟ್ಟಾಗ ಒಂದು ಎಡಿಟ್ ಬಾಕ್ಸ್ ಸಿಗುತ್ತೆ, ನಿಮ್ಗೆ ಒಂದು ಟೆಕ್ಸ್ಟ್ ಸಿಗುತ್ತೆ. ಆ ಟೆಕ್ಸ್ಟ್ ಅಲ್ಲಿ ಈ ಆಪ್ಷನ್ ನ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅಂದ್ರೆ ಇದು ಏನು ಫಂಕ್ಷನ್, ಜೊತೆಗೆ ಇದಕ್ಕಿರುವಂತಹ ಬೇರೆ ಬೇರೆ ಆಪ್ಷನ್ಸ್ ಗಳೇನು, ಚೇಂಜ್ ಮಾಡಿದಾಗ ಏನು ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಓದ್ಕೊಂಡು ನೀವು ಅದನ್ನ ತಿಳ್ಕೊಬಹುದು. ಮತ್ತೆ ಟ್ಯಾಬ್ ಮಾಡ್ತಿದ್ದೀನಿ. Okay button to activate press space bar. ಓಕೆ ಬಟನ್ ಸಿಗುತ್ತೆ. ಈ ಓಕೆ ಬಟನ್ ನ ಮೇಲೆ ಸ್ಪೇಸ್ ಕೊಟ್ರೆ ಮಾತ್ರ ನೀವು ಮಾಡಿರುವಂತ ಚೇಂಜಸ್ ಗಳು ಅಪ್ಲೈ ಆಗುತ್ತೆ. ಮತ್ತೆ ಟ್ಯಾಬ್ ಕೊಟ್ಟು ನೋಡೋಣ. Cancel button to ಕ್ಯಾನ್ಸಲ್ ಬಟನ್ ಇದೆ. application combo box default all. ಇದನ್ನ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ, ಇದು ಸ್ವಲ್ಪ ಅಡ್ವಾನ್ಸ್ ಸೆಟ್ಟಿಂಗ್ಸ್. ಯಾವ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಗೆ ಮಾತ್ರ ನಾವು ಏನಾದ್ರೂ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಆದ್ರೆ ಬೇಸಿಕ್ ಆಗಿ ನಮ್ಗೆ ಇದು ಬೇಕಾಗೋದಿಲ್ಲ. ಮತ್ತೆ ಟ್ಯಾಬ್ ಕೊಡ್ತಿದ್ದೀನಿ. Search box edit. Type a text. Control. ಸರ್ಚ್ ಬಾಕ್ಸ್ ಗೆ ಬಂದಿದೆ. ಮತ್ತೆ ಟ್ಯಾಬ್ ಕೊಡ್ತಿದ್ದೀನಿ. Preview progress bar updates announced. ನೋಡಿ, ಟ್ರಿವ್ಯೂಗೆ ಬಂತು. ಮತ್ತೆ ಪ್ರೋಗ್ರೆಸ್ ಬಾರ್ ಅನೌನ್ಸ್ಮೆಂಟ್ ಇಂಟರ್ವೆಲ್ ಇದೇ ಒಂದು ಆಪ್ಷನ್ಗೆ ಬಂತು. ನಾವು ನೋಡಿದ್ವಿ ಯೂಸರ್ಸ್ ಅನ್ನೋ ಮೇನ್ ಮೆನ್ಯೂನ ಓಪನ್ ಮಾಡಿದಾಗ ಇದು ಫಸ್ಟ್ ಆಪ್ಷನ್ ಸಿಕ್ಕಿತ್ತು ಅಲ್ವಾ. ಇದೇ ರೀತಿ 8 ಆಪ್ಷನ್ಗಳಿದೆ. ಇದನ್ನ ಕ್ವಿಕ್ ಆಗಿ ನೋಡೋಣ. ಡೌನ್ ಏರೋ ಮಾಡ್ತಿದ್ದೀನಿ. ಟೈಪಿಂಗ್ ಎಕೋ ಕ್ಯಾರೆಕ್ಟರ್ಸ್ ಇದು ನಿಮ್ಗೆ ಗೊತ್ತಿರುತ್ತೆ. ನಾವು ಟೈಪ್ ಮಾಡೋವಾಗ ಬರೀ ಆಲ್ಫಾಬೆಟ್ಸ್ ಹೇಳ್ಬೇಕಾ, ಅಥವಾ ಆಲ್ಫಾಬೆಟ್ಸ್ ಬೇಡ ಬರೀ ವರ್ಡ್ಸ್ ನ ಹೇಳ್ಬೇಕಾ, ಅಥವಾ ಆಲ್ಫಾಬೆಟ್ಸ್ ಮತ್ತೆ ವರ್ಡ್ಸ್ ಎರಡನ್ನೂ ಹೇಳ್ಬೇಕಾ ಅನ್ನೋದು ಇದು ಆಪ್ಷನ್. ಇಲ್ಲಿ ಕೂಡ ಸ್ಪೇಸ್ ಕೊಟ್ಟು ನಾವು ಟಾಗಲ್ ಮಾಡ್ಕೋಬಹುದು. ಮತ್ತೆ ಡೌನ್ ಏರೋ ಕೊಡ್ತಿದ್ದೀನಿ. ಸ್ಕ್ರೀನ್ ಎಕೋ ಇದನ್ನೆಲ್ಲ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಡೌನ್ ಏರೋ. ಟೈಪಿಂಗ್ ಇಂಟರಪ್ಟ್. Insert key mode not checked. Insert key mode. Key repeat checked. Key repeat
Show virtual viewer on screen checked. Show virtual viewer. Lower audio volume of programs while JAWS speaks not checked. Lower audio volume of other applications when JAWS speaks. ಅಂದ್ರೆ ಇದನ್ನ ನಾವು ಸಿಂಪಲ್ ಆಗಿ ಆಡಿಯೋ ಡಕ್ಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಸಾಂಗ್ ಪ್ಲೇ ಮಾಡಿರ್ತೀರಾ, ಜೊತೆಗೆ ಜಾಸ್ ಕೂಡ ಮಾತಾಡ್ತಿರುತ್ತೆ. ಆಗ ನಿಮ್ಗೆ ಜಾಸ್ ಏನ್ ಮಾತಾಡ್ತಿದೆ ಅಂತ ಕ್ಲಿಯರ್ ಆಗಿ ಕೇಳಿಸೋದಿಲ್ಲ ಅಲ್ವಾ? ಅಂತ ಟೈಮಲ್ಲಿ ಈ ಆಪ್ಷನ್ ನ ಚೆಕ್ ಮಾಡಿದ್ರೆ ನೋಡಿ, ಈಗ ಸ್ಪೇಸ್ ಕೊಟ್ಟಾಗ ಚೆಕ್ ಅಂತ ಆಯ್ತು. ಈ ರೀತಿ ಚೆಕ್ ಮಾಡಿದ್ರೆ ಜಾಸ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ವಾಲ್ಯೂಮ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇದಕ್ಕಿರುವಂತಹ ಒಂದು ಶಾರ್ಟ್ ಕಟ್, ಇನ್ಸರ್ಟ್ ಸ್ಪೇಸ್ ಕೊಟ್ಟು ಆ ಒಂದು ಕ್ಲಿಕ್ಕಿಂಗ್ ಸೌಂಡ್ ಬಂದ್ಮೇಲೆ ಡಿ ಪ್ರೆಸ್ ಮಾಡಬೇಕು. ಸೊ ಇದು ಒಂದು ಆಡಿಯೋ ಡಕ್ಕಿಂಗ್ ಗೆ ಇರುವಂತಹ ಶಾರ್ಟ್ ಕಟ್. ಸೆಟ್ಟಿಂಗ್ ಸೆಂಟರ್ ಗೆ ಬಂದು ಈ ಚೇಂಜಸ್ ನ ಮಾಡಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇಲ್ಲ. ಈಗ 8 ಆಪ್ಷನ್ಸ್ ಅನ್ನು ನಾವು ನೋಡಿದೀವಿ ಅಲ್ವಾ ಯೂಸರ್ಸ್ ಅನ್ನೋ ಒಂದು ಮೆನು ಅಲ್ಲಿ. ನೆಕ್ಸ್ಟ್ ಮತ್ತೆ ಡೌನ್ ಏರೋ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ನೋಡಿ, ಲೆವೆಲ್ 0 ಅಂತ ಹೇಳ್ತು. ಅಂದ್ರೆ ಇದು ಒಂದೊಂದು ಲೆವೆಲ್ ತರ ಕನ್ಸಿಡರ್ ಮಾಡುತ್ತೆ. ಯೂಸರ್ ಅನ್ನೋದು ಲೆವೆಲ್ 0. ನೆಕ್ಸ್ಟ್ ಅದನ್ನ ಓಪನ್ ಮಾಡಿದಾಗ ಈಗ ಪ್ರೋಗ್ರೆಸ್ ಬಾರ್, ಅನೌನ್ಸ್ಮೆಂಟ್, ಆಡಿಯೋ ಡಕ್ಕಿಂಗ್ ಇದೆಲ್ಲ ಇದ್ದಿದ್ದು ಲೆವೆಲ್ 1 ಅಂತ. ಸೊ ಹಾಗೇನೆ ಇನ್ನೂ ಅಷ್ಟು ಮೆನುಗಳು ಇರ್ತಾ ಇದ್ದಿದ್ರೆ ಲೆವೆಲ್ 2, ಲೆವೆಲ್ 3 ಅಂತ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಅದಕ್ಕೇನೆ ನಾವು ಅದನ್ನ ಟ್ರೀ ವ್ಯೂ ಅಂತ ಹೇಳೋದು. ಸೊ ಈಗ ಇದನ್ನು ಕೂಡ ಓಪನ್ ಮಾಡಬೇಕು ಅಂತಂದ್ರೆ ರೈಟ್ ಏರೋ ಪ್ರೆಸ್ ಮಾಡಬೇಕು. ನೋಡಿ, web/html/pdf ಓಪನ್ ಅಂತ ಹೇಳ್ತು. ಕ್ಲೋಸ್ ಮಾಡಕ್ಕೆ ಡೆಫಿನೆಟ್ಲಿ ರೈಟ್ ಏರೋ, ಓಪನ್ ಮಾಡಕ್ಕೆ ಅಂತಾದ್ರೆ ಕ್ಲೋಸ್ ಮಾಡಕ್ಕೆ ಲೆಫ್ಟ್ ಏರೋ. web/html/pdfs closed 2 of 25. ಕ್ಲೋಸ್ಡ್ ಅಂತ ಹೇಳ್ತು. ನೆಕ್ಸ್ಟ್ ಆಪ್ಷನ್ ಗೆ ನಾವು ಬೇಕಾದ್ರೆ ಹೋಗಬಹುದು. ಡೌನ್ ಏರೋ, forms mode closed. ಫಾರ್ಮ್ಸ್ ಮೋಡ್ ಕ್ಲೋಸ್ಡ್. ಇದೇ ರೀತಿ ಇಲ್ಲಿ ನಾವಾಗ್ಲೇ ನೋಡಿದ್ವಿ 25 ಐಟಮ್ಸ್ ಇದೆ. ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗೂ ಎಲ್ಲಾ ಆಪ್ಷನ್ಸ್ ಗಳು ಇಲ್ಲಿದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಚೇಂಜಸ್ ಮಾಡಬೇಕು ಅಂತ ಇದ್ರೆ ನಾನು ಹೇಳ್ದೆ, ಆ ಒಂದು ಆಪ್ಷನ್ ಸಿಕ್ಕ ಮೇಲೆ ಟ್ಯಾಬ್ ಮಾಡಿದಾಗ ಆ ಎಡಿಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಅದರ ಎಕ್ಸ್ಪ್ಲನೇಷನ್ ಕೂಡ ಸಿಗುತ್ತೆ. ಬೇಕು ಅನಿಸುವಂತ ಚೇಂಜಸ್ ಗಳನ್ನ ಮಾಡಬಹುದು. ಈಗ ನಾನು ಇಲ್ಲಿ ಡೈರೆಕ್ಟ್ ಆಗಿ ಟ್ಯಾಬ್ ಕೊಡ್ತಿದ್ದೀನಿ. ನೋಡಿ, ಇದು ಮೇನ್ ಮೆನುವಿನ ಡಿಸ್ಕ್ರಿಪ್ಷನ್ ಕೂಡ ಕೊಡುತ್ತೆ. ಫಾರ್ಮ್ಸ್ ಮೋಡ್ ಅಂದ್ರೆ ಏನು ಅಂತ. ಮತ್ತೆ ಟ್ಯಾಬ್ ಕೊಡ್ತಿದ್ದೀನಿ. ಅಪ್ಲೈ ಬಟನ್ ಇದೆ, ಓಕೆ ಬಟನ್ ಇದೆ. ನಾನು ಓಕೆ ಬಟನ್ ನ ಮೇಲೆ ಸ್ಪೇಸ್ ಕೊಡ್ತಿದ್ದೀನಿ. ಸೊ ಈಗ ಆ ಜಾಸ್ ಸೆಟ್ಟಿಂಗ್ಸ್ ಸ್ಕ್ರೀನ್ ಕ್ಲೋಸ್ ಆಗಿ ಡೆಸ್ಕ್ಟಾಪ್ ಗೆ ಬಂದಿದೆ ಫೋಕಸ್. ಸೊ ಈಗ ಮತ್ತೆ ಯುಟಿಲಿಟೀಸ್ ಅಲ್ಲಿ ನಮಗೆ ಬೇಸಿಕ್ ಆಗಿ ಬೇಕಾಗಿರುವಂತಹ ಸೆಟ್ಟಿಂಗ್ಸ್ ಗಳು ಅಷ್ಟು ಇಲ್ಲ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಗಳೇ ಇರೋದು. ಹಾಗಾಗಿ ಮುಂದಿನ ಆಪ್ಷನ್ ಏನು ಅಂತ ನೋಡೋಣ. ಇನ್ಸರ್ಟ್ ಜೆ ಮತ್ತೆ ಕೊಡ್ತಿದ್ದೀನಿ ನಾನು. ಆಪ್ಷನ್ ಸಬ್ ಮೆನು. ಇಲ್ಲಿ ಕೂಡ ಹಾಟ್ ಕೀ ಸೇಮ್ ಇದೆ ನೋಡಿ. ಓ ಕೊಡಬಹುದು ಅಥವಾ ಯುಟಿಲಿಟೀಸ್ ಗೆ ಯು ಹೇಳ್ತಿದೆ. ಓಕೆ, ನೆಕ್ಸ್ಟ್ ಆಪ್ಷನ್ ಏನು ಅಂತ ನೋಡೋಣ. ಲ್ಯಾಂಗ್ವೇಜ್ ಸಬ್ ಮೆನು ಎಲ್ ಹೇಳ್ತಿದೆ. ಇದು ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಲ್ಯಾಂಗ್ವೇಜಸ್ ಅಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಇದನ್ನ ಸ್ಕಿಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮತ್ತೆ ಡೌನ್ ಏರೋ ಕೊಡ್ತಿದ್ದೀನಿ. ಹೆಲ್ಪ್ ಸಬ್ ಮೆನು. ಇದನ್ನ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ಓಪನ್ ಮಾಡಕ್ಕೆ ರೈಟ್ ಏರೋ, ಕಮಾಂಡ್ ಸರ್ಚ್ ಈ ಒಂದು ಆಪ್ಷನ್ ಸಿಕ್ಕಿದೆ. ಇಲ್ಲಿ ಎಂಟರ್ ಕೊಡಬಹುದು ಅಥವಾ ಇದರ ಶಾರ್ಟ್ ಕಟ್ ಹೇಳ್ತಿದೆ ಇನ್ಸರ್ಟ್ ಪ್ಲಸ್ ಸ್ಪೇಸ್ ಕೊಟ್ಟು ಆ ಕ್ಲಿಕ್ಕಿಂಗ್ ಸೌಂಡ್ ಬಂದ್ಮೇಲೆ ಜೆ ಪ್ರೆಸ್ ಮಾಡಬಹುದು. ಇದರ ಯೂಸೇಜ್ ಏನು ಅಂತಂದ್ರೆ ಕಮಾಂಡ್ ಸರ್ಚ್ ಗೆ ಎಂಟರ್ ಕೊಟ್ಟು ಓಪನ್ ಆದ್ಮೇಲೆ ನಮ್ಗೆ ಬೇಕಾಗಿರುವಂತಹ ಕಮಾಂಡ್ ಗಳ ಶಾರ್ಟ್ ಕಟ್ ಕೀನ ನಾವು ಟೈಪ್ ಮಾಡಿ ಸರ್ಚ್ ಮಾಡಬಹುದು. ಎಕ್ಸಾಂಪಲ್, ಅಲ್ಲಿ ಎಂಟರ್ ಕೊಟ್ಟು ಎಡಿಟ್ ಬಾಕ್ಸ್ ಓಪನ್ ಆದ್ಮೇಲೆ ಅನ್ಲೋಡ್ ಜಾಸ್ ಅಂತ ಏನಾದ್ರೂ ಟೈಪ್ ಮಾಡಿದ್ರೆ ಇನ್ಸರ್ಟ್ F4 ಅನ್ನೋ ಒಂದು ಶಾರ್ಟ್ ಕಟ್ ಕೀ ಕಮಾಂಡ್ ನ ಅದು ತೋರಿಸುತ್ತೆ. ಜೊತೆಗೆ ಅದರ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ. ಈಗ ನಾವು ಅದನ್ನ ಲೈವ್ ಆಗಿ ನೋಡೋದ್ ನೆಸೆಸಿಟಿ ಇಲ್ಲ, ಹಾಗಾಗಿ ಮುಂದಿನ ಆಪ್ಷನ್ ಗೆ ಹೋಗ್ತಿದ್ದೀನಿ. ಡೌನ್ ಏರೋ, ಟ್ರೈನಿಂಗ್. ಇದು ಒಂದು ಸೆಲ್ಫ್ ಲರ್ನಿಂಗ್ ಟೂಲ್ ಅಂತ ಹೇಳ್ಬಹುದು. ಫ್ರೀಡಮ್ ಸೈಂಟಿಫಿಕ್ ಅವರೇ
ರೆಡಿ ಮಾಡಿರುವಂತ ಒಂದು ಮ್ಯಾನ್ಯುಯಲ್ ಅಂತ ಹೇಳ್ಬೋದು ಇದನ್ನ. ಸೊ ಟ್ರೈನಿಂಗ್ ಅನ್ನೋದ್ರ ಮೇಲೆ ಎಂಟರ್ ಕೊಟ್ರೆ ಜಾಸ್ ನ ಇಂಟ್ರೊಡಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಜಾಸ್ ನ ಫಂಕ್ಷನಿಂಗ್ ಜೊತೆಗೆ ಶಾರ್ಟ್ ಕಟ್ ಕೀ ಕಮಾಂಡ್ ಎಲ್ಲಾದ್ರ ಬಗ್ಗೆ ನಾವೇ ಸ್ವತಃ ಓದಿ ಅರ್ಥ ಮಾಡ್ಕೋಬಹುದು. ಸೊ ಮುಂದಿನ ಆಪ್ಷನ್ ಗೆ ಹೋಗ್ತಿದೀನಿ. ಡೌನ್ ಏರೋ. ಜಾಸ್ ಹೆಲ್ಪ್ ಟಾಪಿಕ್ಸ್ ಇದು ಕೂಡ ಹಾಗೇನೆ ನಮ್ಗೆ ಬೇಕಾಗಿರುವಂತ ಹೆಲ್ಪ್ ಟಾಪಿಕ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಅವರು ಗುರುತಿಸಿ ಒಂದು ಲಿಸ್ಟ್ ತರ ಮಾಡಿ ಹೆಲ್ಪ್ ಆಗ್ಲಿ ಅನ್ನೋ ತರ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಎಂಟರ್ ಕೊಡ್ಬೋದು ಅಥವಾ F1 ಕೂಡ ಪ್ರೆಸ್ ಮಾಡಬಹುದು. ಇದಕ್ಕಿರುವಂತಹ ಶಾರ್ಟ್ ಕಟ್. ಇದನ್ನ ಸ್ವತಃ ನೀವೇ ಎಕ್ಸ್ಪ್ಲೋರ್ ಮಾಡಿ ನೋಡಬಹುದು. ಎಲ್ಲದನ್ನು ಡೀಟೇಲ್ ಆಗಿ ಟ್ಯುಟೋರಿಯಲ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗದೆ ಇರೋ ಕಾರಣ ಇದನ್ನ ಸ್ಕಿಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಕೀಬೋರ್ಡ್ ಕಮಾಂಡ್ಸ್ ಇದು ಹೆಸರು ಹೇಳೋ ಹಾಗೆ ಜಾಸ್ಗೆ ಇರುವಂತಹ ಕೀಬೋರ್ಡ್ ಕಮಾಂಡ್ಸ್ ಮತ್ತೆ ಜನರಲ್ ವಿಂಡೋ ಕಮಾಂಡ್ಸ್ ಇದನ್ನೆಲ್ಲ ಇಲ್ಲಿ ತಿಳ್ಕೋಬಹುದು ಎಂಟರ್ ಕೊಟ್ರೆ. ನೆಕ್ಸ್ಟ್ ಆಪ್ಷನ್ ಗೆ ಹೋಗ್ತಿದ್ದೀನಿ. ವಾಟ್ಸ್ ನ್ಯೂ ಈ ಆಪ್ಷನ್ ಗೆ ಎಂಟರ್ ಕೊಟ್ರೆ ಜಾಸ್ ನ ರೀಸೆಂಟ್ ವರ್ಷನ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆ ಅನ್ನೋದನ್ನ ನಾವು ಓದಿ ತಿಳ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ಗೆ ಹೋಗ್ತಿದ್ದೀನಿ. ಡೌನ್ ಏರೋ. ಇದು ಲೈಸೆನ್ಸ್ ಅಗ್ರಿಮೆಂಟ್ ಬಗ್ಗೆ ನಾವು ಓದಿ ತಿಳ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ವೆಬ್ ರಿಸೋರ್ಸಸ್. ಇದು ಫ್ರೀಡಮ್ ಸೈಂಟಿಫಿಕ್ ಅವರ ಕಡೆಯಿಂದ ನಾವೇನಾದ್ರೂ ಅಸಿಸ್ಟೆನ್ಸ್ ಪಡ್ಕೋಬೇಕು ಅಂದ್ರೆ ಇದನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಇದು ಕ್ರ್ಯಾಕ್ ವರ್ಷನ್ ಆಗಿರೋದ್ರಿಂದ ಸಪೋರ್ಟ್ ಆಗುತ್ತೋ ಇಲ್ವೋ ನಂಗೆ ಶ್ಯೂರ್ ಆಗಿ ಗೊತ್ತಿಲ್ಲ. ನೆಕ್ಸ್ಟ್ ಆಪ್ಷನ್ ಟೆಕ್ನಿಕಲ್ ಸಪೋರ್ಟ್. ಜಾಸ್ ನ ಸಾಫ್ಟ್ವೇರ್ ಬಗ್ಗೆ ಡೀಟೇಲ್ ಆಗಿ ಓದಿ ತಿಳ್ಕೋಬಹುದು. ಹಾಗೇನೆ ಸ್ಟಾರ್ಟ್ಅಪ್ ವಿಜರ್ಡ್ ಇದು ಜಾಸ್ ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಸ್ಟಾರ್ಟ್ಅಪ್ ವಿಜರ್ಡ್ ಅಂತ ಬರ್ತಿತ್ತು ಮೊದಲು. ಸೊ ಆ ಒಂದು ಆಪ್ಷನ್ ಇಲ್ಲಿದೆ. ಇದು ಕೂಡ ನಮ್ಗೆ ಅಷ್ಟು ನೆಸೆಸರಿ ಇಲ್ಲ. ಲೈಸೆನ್ಸ್ ಸಬ್ ಮೆನು ಇದು ಬೇಕು ಅಂದ್ರೆ ಜಾಸ್ ನ ಲೈಸೆನ್ಸ್ ಬಗ್ಗೆ ನಾವು ಓದಿ ತಿಳ್ಕೋಬಹುದು. ಫೈನಲ್ ಆಗಿ ಚೆಕ್ ಫಾರ್ ಅಪ್ಡೇಟ್ಸ್. ಇದು ನಾನು ಆಗ್ಲೇ ಹೇಳಿರೋ ಹಾಗೆ ನಾವು ಜಾಸ್ ನ ಕ್ರ್ಯಾಕ್ ವರ್ಷನ್ ಯೂಸ್ ಮಾಡ್ತಿರೋದ್ರಿಂದ ಅಪ್ಡೇಟ್ಸ್ ನ ಚೆಕ್ ಮಾಡಿ ಯೂಸ್ ಇಲ್ಲ. ಇದಿಷ್ಟು ಹೆಲ್ಪ್ ಅನ್ನೋ ಒಂದು ಮೇನ್ ಮೆನು ಅಲ್ಲಿ ಇರುವಂತಹ ಆಪ್ಷನ್ಸ್ ಗಳು. ಈ ಟ್ಯುಟೋರಿಯಲ್ ನ ಮುಗಿಸೋಕ್ಕಿಂತ ಮೊದಲು ನಾವು 2 ಶಾರ್ಟ್ ಕಟ್ ಕೀ ಕಮಾಂಡ್ ಗಳನ್ನ ನೋಡಿದ್ವಿ. ಸ್ವಲ್ಪ ಡಿಫರೆಂಟ್ ಆಗಿತ್ತು. ಒಂದ್ಸತಿ ಅದನ್ನ ಲೈವ್ ಆಗಿ ತೋರಿಸ್ತೀನಿ. ಮೊದಲನೇದು ಸ್ಕ್ರೀನ್ ಶೇಡ್, ಇನ್ಸರ್ಟ್ ಸ್ಪೇಸ್ F11 ಅಂತ ಹೇಳಿದ್ದೆ ನೋಡಿ. ಇನ್ಸರ್ಟ್ ಪ್ಲಸ್ ಸ್ಪೇಸ್ ಕೊಡ್ತಿದ್ದೀನಿ ನಾನು. ಈ ರೀತಿ ಒಂದು ಕ್ಲಿಕ್ಕಿಂಗ್ ಸೌಂಡ್ ಬರುತ್ತೆ. ಈಗ ನಾನು F11 ಪ್ರೆಸ್ ಮಾಡ್ತಿದ್ದೀನಿ. ಸ್ಕ್ರೀನ್ ಶೇಡ್ ಆನ್ ಅಂತ ಹೇಳ್ತು. ಮತ್ತೆ ಆಫ್ ಮಾಡ್ಬೇಕಾದ್ರೂ ಸೇಮ್ ಕಮಾಂಡ್ ಇನ್ಸರ್ಟ್ ಸ್ಪೇಸ್. ಈ ರೀತಿ ಕ್ಲಿಕ್ಕಿಂಗ್ ಸೌಂಡ್ ಬಂದ ಮೇಲೆ ಮತ್ತೆ F11 ಪ್ರೆಸ್ ಮಾಡ್ತಿದ್ದೀನಿ. ಸ್ಕ್ರೀನ್ ಶೇಡ್ ಆಫ್ ಅಂತ ಹೇಳ್ತು. ಹಾಗೇನೆ ಆಡಿಯೋ ಡಕ್ಕಿಂಗ್ ಕೂಡ ನೋಡಿದ್ವಿ. ಇನ್ಸರ್ಟ್ ಸ್ಪೇಸ್ ಡಿ ಫಾರ್ ಡಕ್ಕಿಂಗ್. ಡು ನಾಟ್ ಡಕ್ ಅದರ್ ಆಡಿಯೋ ಅಂದ್ರೆ ಆಡಿಯೋ ವಾಲ್ಯೂಮ್ ಕಡಿಮೆ ಮಾಡೋದು ಬೇಡ ಅಂತ. ಅಥವಾ ಇನ್ಸರ್ಟ್ ಸ್ಪೇಸ್ ಡಿ ಕೊಟ್ಟೆ ಡಕ್ ಅದರ್ ಆಡಿಯೋ ಅಂದ್ರೆ ಜಾಸ್ ಮಾತಾಡುವಾಗ ಬೇರೆ ಆಡಿಯೋ ವಾಲ್ಯೂಮ್ ಕಡಿಮೆ ಆಗುತ್ತೆ ಅಂತ. ಸೊ ಈ ಟ್ಯುಟೋರಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಹಾಗೇನೆ ಜಾಸ್ ಗೆ ಸಂಬಂಧಿಸಿದ ಮುಂದಿನ ಟ್ಯುಟೋರಿಯಲ್ ನಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತಹ ಜಾಸ್ ನ ಬೇರೆ ಬೇರೆ ಶಾರ್ಟ್ ಕಟ್ ಕೀ ಕಮಾಂಡ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.